ಈ ಆಕ್ಸಿಡೆಂಟ್ಗಳಿಗೆ ಪ್ರಮುಖ ಕಾರಣ ಏನು ಅಂತ ಸರ್? ದುಡ್ಡು ಕೊಟ್ಟು ಲೈಸೆನ್ಸ್ ಖರೀದಿ ಮಾಡಿರುವಂತ ಜನಗಳೇ ಹೆಚ್ಚು ರಸ್ತೆಯಲ್ಲಿ ಅಪಘಾತದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಲೈಸೆನ್ಸ್ ನೀಡುವ ಪ್ರಾಧಿಕಾರ ಎಷ್ಟು ಹೊಣೆಗಾರಿಕೆ ವಹಿಸುತ್ತೆ ಅಂತ ಈ ವಿಷಯದಲ್ಲಿ? 1988-89 ಒಂದು ಹೊಸ ಅಮೆಂಡ್ಮೆಂಟ್ ಆಗುತ್ತೆ. ಅಮೆಂಡ್ಮೆಂಟ್ ಇರೋವರೆಗೂ ಸ್ವಲ್ಪ ಡ್ರೈವಿಂಗ್ ಸ್ಕೂಲ್ ಲೈಸೆನ್ಸ್ ಗಳಿಗೆ ಹಿಡ್ತಾ ಇತ್ತು. ಯಾಕೆ ಸರ್ ನಮ್ಮ ದೇಶದಲ್ಲಿ ಆತರ ವ್ಯವಸ್ಥೆ ತರಕ್ ಆಗಲ್ವಾ? ಎಲ್ಲೋ ಒಂದ್ ಕಡೆ ಕೂಗು ಕೇಳಿಸ್ತಾ ಇದೆ, ಲಂಚ ನಮ್ಮ ಜನ್ಮ ಸಿದ್ಧ. ಆ ಲಂಚ ಇಷ್ಟೆಲ್ಲ ರಸ್ತೆ ಅಪಘಾತಗಳಿಗೆ ಕಾರಣ ಆಗಿದೆ. ಒಂದು ಲೈಸೆನ್ಸ್ ತಗೊಳೋದಿಕ್ಕೆ ಒಬ್ಬ ಗ್ರಾಹಕ ಅದನ್ನು ಎಷ್ಟು ಖರ್ಚಾಗುತ್ತೆ ಸರ್? ಒಂದು ಲರ್ನಿಂಗ್ ಲೈಸೆನ್ಸ್ ತಗೊಳ್ಳೋದಕ್ಕೆ 200 ರೂಪಾಯಿ ಇದೆ. ರಸ್ತೆ ಅಪಘಾತಗಳನ್ನ ಬಿಂಬಿಸ್ತಾರೆ ಹೊರತು ಅದರ ಪರಿಹಾರನ ಕಂಡಕ್ಕೆ ಹೊರಟಿಲ್ಲ. ಈ ಲಂಚದ ಪಿಡುಗು ಅಂತೇಳಿ ನಾವು ದೇಶ ತುಂಬಾ ಒದ್ದಾಡ್ತಾ ಇದೀವಿ. ಅದರಿಂದ ದೇಶ ಹಾಳಾಗೋಗಿದೆ, ಕಾನೂನು ಹಾಳಾಗೋಗಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ, ರಕ್ಷಣೆ ಇಲ್ದಂಗೆ ಆಗಿದೆ ಅಂತೇಳಿ ಆ ಪಿಡುಗು ನಮ್ಮ RTO ಆಫೀಸ್ ಕೂಡ ಅದ್ಭುತ. ಸಾರ್ವಜನಿಕರಿಗೆ ಏನು ಸಿಗ್ಬೇಕೋ ಅದು ಸಿಗದೆ ಇದ್ದಾಗ ಅದೇನಾಗುತ್ತೆ, ಶಿಕ್ಷಣ ಆಗಲ್ಲ. ಅದು ಎಲ್ಲಿ ಯಾರಿಗೆ ಏನನ್ನ ತಲುಪಿಸ್ಬೇಕೋ ಅದು ಲಂಚ ಮಾಫಿ ಮಾಡ್ತಾ ಇರ್ತಾರೆ. ನಮಸ್ತೆ, A1 ಟಿವಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ಒಂದು ಪ್ರಮುಖವಾದ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಅಂತ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಾವು ಪ್ರತಿನಿತ್ಯ ನೋಡ್ತಾ ಇರಬೇಕು ರಸ್ತೆ ಅಪಘಾತಗಳು ಯಾವ್ಯಾವ ರೀತಿ ಭೀಕರತೆ ರಸ್ತೆ ಅಪಘಾತಗಳನ್ನ ನೋಡ್ತಾ ಇದ್ದೀವಿ, ವರದಿ ಆಗ್ತಾನೆ ಇರುತ್ತೆ. ಈ ರಸ್ತೆ ಅಪಘಾತಗಳನ್ನ ತಡೆಗಟ್ಟುವಲ್ಲಿ ನಾವು ಯಾವ್ಯಾವ ರೀತಿ ಸುಧಾರಣಾ ಕ್ರಮಗಳನ್ನು ಅನುಸರಿಸಬಹುದು ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಚಾಲನಾ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ಆದಂತಹ ನಾಗರಾಜ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಮೊಟ್ಟ ಮೊದಲನೇದಾಗಿ ನೀವು ಈ ಸಂಘಟನೆಯಲ್ಲಿ ಬೆರೆತು ತುಂಬಾ ಅನುಭವ ಇರುವಂತವ್ರು, ಇವತ್ತಿನ ದಿನಮಾನ ಕಾಲದಲ್ಲಿ ನಾವು ತುಂಬಾ ಆಕ್ಸಿಡೆಂಟು, ರೋಡ್ ಆಕ್ಸಿಡೆಂಟು ಈ ತರ ಎಲ್ಲ ತುಂಬಾ ದಿನಂಪ್ರತಿ ನೋಡ್ತಾ ಇರ್ತೀವಿ. ಈ ಆಕ್ಸಿಡೆಂಟ್ಗಳಿಗೆ ಪ್ರಮುಖ ಕಾರಣ ಏನು ಅಂತ ಸರ್ ನಿಮ್ಮ? ನಮಸ್ಕಾರ ಎಲ್ಲರಿಗೂ. ನನ್ನ ವಿಚಾರನ ಪ್ರಸ್ತುತಪಡಿಸೋಕೆ ಮೊದಲು ನನ್ನ ಪರಿಚಯನ ಮಾಡ್ಕೊಳ್ತೀನಿ. ನಾನು ನಾಗರಾಜ್ ಅಂತೇಳಿ 1988ರಿಂದ ತರಬೇತಿ ಶಾಲೆ ವಿಜಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅಂತೇಳಿ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಸುಮಾರು ಇನ್ನು 28ನೇ ಇಸ್ವಿ ಬಂದ 40 ವರ್ಷದ ಒಂದು ಸುದೀರ್ಘವಾದ ಅನುಭವ ಈ ತರಬೇತಿ ವಿಚಾರದಲ್ಲಿ, ಡ್ರೈವಿಂಗ್ ತರಬೇತಿ ವಿಚಾರದಲ್ಲಿ ಆಗುತ್ತೆ. ನಮ್ಮ ಏನು A1 TV ಅವರು ನಮ್ಮನ್ನು ಇವತ್ತು ಕರೆದು ಇದ್ರ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ಇವ್ರಿಗೂ ಕೂಡ ನಾವು ಮೊದಲೇ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆ ಕಾರಣ ಏನಂತ ಹೇಳಿದರೆ, ಇವತ್ತವರೆಗೂ ನಾನು ಕಂಡಿರೋ ಹಾಗೆ ನನ್ನ ಅನುಭವದಲ್ಲಿ ಯಾವುದೇ TV ಚಾನಲ್ನವರು, ಮೀಡಿಯಾದವರು ರಸ್ತೆ ಅಪಘಾತಗಳನ್ನ ಬಿಂಬಿಸ್ತಾರೆ ಹೊರತು ಅದರ ಪರಿಹಾರನ ಕಂಡಕ್ಕೆ ಹೊರಟಿಲ್ಲ. ಇವರು ಮಾಡ್ತಿರೋವಂಥ ಕೆಲಸ ಸತ್ಕಾರ್ಯ ಅಂಥೇಳಿ ನಾನು ಕೂಡ ಭಾವಿಸ್ತೀನಿ. ಸೊ ಹಾಗಾಗಿ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಇಷ್ಟೇ. ಗಡಿ ಕಾಯೋ ನಮ್ಮ ದೇಶದ ಸೈನಿಕರು ಗಡಿ ಕಾಯ್ತಾ ಇದ್ದಾರೆ, ನಿಜ ತಾನೆ? ಇದರ ಪ್ರತಿಫಲನ ಯಾರು ಊಟ ಮಾಡ್ತಾ ಇದ್ದೀವಿ? ನಾವು ಊಟ ಮಾಡ್ತಾ ಇದ್ದೀವಿ. ಹಾಗೆ ಈ ರಸ್ತೆ ಅಪಘಾತಗಳು ಆಗಬಾರ್ದು ಅಂತ ಹೇಳಿಬಿಟ್ಟು ಯಾರ್ಯಾರು ಹೊಣೆ ಹೊತ್ತು ನಿಂತಿದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ದೇಶ ಸಂವಿಧಾನದ ಕಾನೂನಿನ ಅಡಿಯಲ್ಲಿ ರಸ್ತೆ ಮಾಡೋರು, ಅದಕ್ಕೆ ಸಂಬಂಧಪಟ್ಟ ನಿಯಂತ್ರಣ ಮಾಡೋರು, ಅದಕ್ಕೆ ಲೈಸೆನ್ಸ್ ಕೊಡುವಂಥವ್ರು, ಇವರು ಅದೇ ಥರ ಏನಾದರೂ ಕೆಲಸ ಮಾಡಿದರೆ ಖಂಡಿತ ನಮ್ಮ ದೇಶ ಒಂದು ಇಂಥ ರಸ್ತೆ ಅಪಘಾತದಲ್ಲಿ ಅಧೋಗತಿಗೆ ಬರ್ತಾ ಇರಲಿಲ್ಲ ಅಂತ ಸುಲಭವಾದ 2-3 ಮಾತಲ್ಲಿ ತಮಗೆ ಹೇಳ್ಬೋದು. ಇದಕ್ಕೆ ಉದಾಹರಣೆಗಳು ತುಂಬ ಬರುತ್ತೆ, ಮುಂದೆ ಪ್ರಸ್ತಾಪ ಮಾಡ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಲೈಸೆನ್ಸ್ ನೀಡುವ ಪ್ರಾಧಿಕಾರ ಎಷ್ಟು ಹೊಣೆಗಾರಿಕೆ ವಹಿಸುತ್ತೆ ಅಂತ ಈ ವಿಷಯದಲ್ಲಿ? ನೋಡಿ, ಲೈಸೆನ್ಸ್ ನೀಡುವ ಪ್ರಾಧಿಕಾರ ಸ್ವತಂತ್ರ ಪೂರ್ವದ ಬಗ್ಗೆ ಒಂದು ಮಾತು ಹೇಳ್ಬಿಟ್ಟು ಆಮೇಲೆ ಸ್ವತಂತ್ರ ಬಂದ ಮೇಲೆ ಹೇಳ್ತೀನಿ. 1800 ಇಸ್ವಿನಲ್ಲಿ ಈ ವಾಹನಗಳ ಆವಿಷ್ಕಾರಗಳು ಶುರುವಾಯಿತು. ಕೊನೆಗಾಲದಲ್ಲಿ 1910 ಬರಬೇಕಾದ್ರೆ ಹಲವಾರು ವಾಹನಗಳು ತಯಾರಾಯಿತು. ತುಂಬ ಸೈಂಟಿಸ್ಟ್ಗಳು ಕಷ್ಟಪಟ್ಟು ಅದನ್ನು ವಾಹನ ರೂಪಕ್ಕೆ ತಂದು, ಅದಕ್ಕೆ ಮೊದಲು ಕೋಚ್ ಗಾಡಿಗಳು ಅಂಥೇಳಿ ತಾವೆಲ್ಲ ಫಿಲಮಲ್ಲಿ ನೋಡ್ತೀರಿ, ಇಂಗ್ಲೀಷ್ ಫಿಲ್ಮ್ಗಳಲ್ಲಿ ಜಾಸ್ತಿ ಬರುತ್ತೆ, ಮ್ಯೂಸಿಯಮ್ಗಳಲ್ಲಿ ಕೋಚ್ ಗಾಡಿಗಳನ್ನ ನೋಡ್ತೀರ ನೀವು. ಆ ಥರ ಕೋಚ್ ಗಾಡಿಗಳು 2 ಕುದುರೆ, 4 ಕುದುರೆ, 5 ಕುದುರೆ, 8 ಕುದುರೆ ಅಂತ ಗಾಡಿಗಳು ಓಡ್ತಾಯಿತ್ತು. ಅದರಲ್ಲಿ ಗೂಡ್ಸ್ ಕೂಡ ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ರು, ಜನಗಳನ್ನ ಕೂಡ ಕರ್ಕೊಂಡು. ಇವತ್ತು ಹೇಗೆ ಟ್ಯಾಕ್ಸಿ ನಡೀತಾ ಇದೆ, ಅವತ್ತಿನ ಕಾಲದಲ್ಲಿ ಅದರ ಟ್ಯಾಕ್ಸಿಗಳು ಕೂಡ ನಡೀತಾ ಇತ್ತು. ನನಗೆ ಇನ್ಫಾರ್ಮೇಷನ್ ಇರೋ ಪ್ರಕಾರ, ನಾನು ಕೆಲವೊಂದು ಓದಿ ತಿಳ್ಕೊಂಡಿರೋ ಪ್ರಕಾರ, ಲಂಡನ್ ಕ್ಯಾರಿಯೇಜ್ ಕಂಪನಿ ಅಂತ ಒಂದು ಕಂಪನಿ ಕೋಚ್ ಗಾಡಿಗಳನ್ನ ಓಡಿಸ್ತಾ ಇತ್ತು. ಆ ಕೋಚ್ ಗಾಡಿಗಳನ್ನ ಓಡಿಸೋ ಟೈಮಲ್ಲಿ 1900ರಲ್ಲಿ ಹಲವಾರು ಗಾಡಿಗಳನ್ನ ಇದ್ದಂಥ ಒಂದು ದೊಡ್ಡ ಕಂಪನಿ ಆಗಿತ್ತದು. ಅವರು ಏನು ಮಾಡಿದರು, ಈ ಆವಿಷ್ಕಾರಗಳನ್ನ ಕಂಡು ಯಾಕೆ ನಾವು ಕಾರಿಗೆ ಮತ್ತು ಟ್ರಾನ್ಸ್ಪೋರ್ಟ್ ಗೂಡ್ಸ್ ಗಾಡಿಗಳಿಗೆ ವೆಂಚರ್ ಮಾಡಬಾರ್ದು, ಒಂದು ಹೊಸತನನ ಹುಟ್ಟು ಹಾಕಬಾರ್ದು ಅಂಥೇಳಿ ಹೊರಟರು. ಅವರು ಗೊತ್ತಿಲ್ಲದಲ್ಲೇ ಏನು ಮಾಡಿದರು, ಒಂದು 50 ವಾಹನಗಳನ್ನ ಖರೀದಿ ಮಾಡಿಬಿಟ್ರು. ಅವ್ರು ತಿಳ್ಕೊಂಡ್ರು ನಮ್ಮ ಕೋಚ್ ಗಾಡಿ ಓಡಿಸುವಂಥವ್ರು
ಅದನ್ನು ಓಡಿಸ್ತಾರೆ ಅಂತೇಳಿ ಅಷ್ಟೊಂದಾಗಿ ಮುಂದಿನ ಸೈಂಟಿಫಿಕ್ ಬಗ್ಗೆ ಯೋಚನೆ ಮಾಡಿದಲೇ ತೊಗೊಂಬಿಟ್ರು. ಅವರಿಗೆ ಕಾಡಿದ್ದ ಪ್ರಶ್ನೆ ಮೊದಲು ಡ್ರೈವರಿನ ಅವಶ್ಯಕತೆ ಬಿತ್ತು. ಆಗ ಅವರೇ ಆದಂಥ ಒಂದು ತರಬೇತಿ ಶಾಲೆನ ಶುರು ಮಾಡಿದರು. ನೋಡಿ, ಎಲ್ಲಿ ಯಾರ್ಯಾರ ಅವಶ್ಯಕತೆ ಯಾವಾಗ ಬೀಳುತ್ತೆ ಅನ್ನೋದಕ್ಕೆ ತರಬೇತಿ ಶಾಲೆನ ಶುರು ಮಾಡಿದರು. ಇದನ್ನು ಮನಗಂಡ ಸರ್ಕಾರ ಏನು ಮಾಡಿತು, ಮೊದಲನೇ ಆಕ್ಸಿಡೆಂಟ್ ಅವಾಗ ಆಗುತ್ತೆ, ಸಣ್ಣದಾಗಿ ಯಾರಿಗೋ ಒಂದು ಟರ್ಚಿ ಮಾಡಿ ಗಾಯಗಳಾಗುತ್ತೆ, ಹಾಸ್ಪಿಟಲೈಸೇಷನ್ ಆಗ್ತಾರೆ. ಇದನ್ನು ಮನಗಂಡ ಬ್ರಿಟಿಷ್ ಸರ್ಕಾರ 1900ರಲ್ಲಿ ಕಾನೂನನ್ನ ರಚನೆ ಮಾಡುತ್ತೆ, ರಸ್ತೆ ನಿಯಮಗಳು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದ್ರ ಬಗ್ಗೆ. ಆ ರಚನೆ ಮಾಡಿದ್ದನ್ನು 1903ರಲ್ಲಿ ಯಥಾವತ್ತಾಗಿ ಈಸ್ಟ್ ಇಂಡಿಯಾ ಕಂಪನಿ ಭಾರತ ದೇಶದಲ್ಲಿ ಕೂಡ ಆ ಕಾನೂನನ್ನ ಹೇರುತ್ತೆ. ಅಷ್ಟೊತ್ತಾಗಲೇ ನಮ್ಮ ದೇಶದ ಸಾಹುಕಾರರುಗಳು, ಮಹಾರಾಜಗಳು ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲಿದ್ದರು. ಅವರು ವಾಹನಗಳನ್ನ ತರಿಸ್ಕೊಂಡು ಇಲ್ಲೆಲ್ಲ ಉಪಯೋಗಿಸೋಕ್ಕೆ ಶುರು ಮಾಡಿದರು. ಈ ಆಕ್ಸಿಡೆಂಟ್ ಆದಾಗ ಜನಗಳಿಗೆ ತೊಂದರೆ ಆಗಬಾರ್ದು, ಕಾನೂನು ಮಿತಿನಲ್ಲಿ ಎಲ್ಲರೂ ಇರಬೇಕು ಅಂಥೇಳಿ ಇದನ್ನು ಶುರು ಮಾಡಿದರು. ಆವಾಗ ಈ ಡ್ರೈವಿಂಗ್ ತರಬೇತಿ ಶಾಲೆಗಳು ಭಾರತ ದೇಶಕ್ಕೆ ಕೂಡ ಪ್ರವೇಶ ಆಯಿತು. ನಮ್ಮ ಸ್ವತಂತ್ರ ಬಂತು, ಸ್ವತಂತ್ರದ ಮೇಲೆ ಕಾನೂನು ರಚನೆ ಆಯಿತು. ಕಾನೂನು ರಚನೆ ಆದಾಗ ಯಥಾಸ್ಥಿತಿ ಹೇಗೆ ಸರ್ಕಾರದ ಈಸ್ಟ್ ಇಂಡಿಯಾ ಕಂಪನಿ ಈ ಕಾನೂನುಗಳನ್ನ ರಚನೆ ಮಾಡಿತ್ತು ಅದನ್ನು ಹಾಗೆ ಹೊತ್ತಿ ಮುಂದಕ್ಕೆ ಹಾಕ್ಬಿಟ್ರು. ಆ ಕಾನೂನು ಅಡಿನಲ್ಲಿ ನಮ್ಮ ದೇಶದ ಡ್ರೈವಿಂಗ್ ಸ್ಕೂಲ್ಗಳು ನಡ್ಕೊಂಡು ಹೋಗ್ತಾ ಇದೆ. 1988-89ರಲ್ಲಿ ಒಂದು ಹೊಸ ಅಮೆಂಡ್ಮೆಂಟ್ ಆಗುತ್ತೆ. ಅಮೆಂಡ್ಮೆಂಟ್ ಇರೋವರೆಗೂ ಸ್ವಲ್ಪ ಡ್ರೈವಿಂಗ್ ಸ್ಕೂಲಿನ ಲೈಸೆನ್ಸ್ಗಳಿಗೆ ಹಿಡ್ತಾ ಇತ್ತು, ಹೀಗೆ ಇರಬೇಕು ಹಾಗೇ ಇರಬೇಕು ಅಂತೇಳಿ. 88-89ರಲ್ಲಿ ನಮ್ಮ ದೇಶದ ಪ್ರಜೆಗಳಿಗೆ ಸೌಕರ್ಯ ಸಿಗಲಿ, ಒಂದೊಂದು ವ್ಯಾಪಾರ ವ್ಯವಹಾರ ಅಥವಾ ಒಂದು ಸೇವೆ ಸಂಸ್ಥೆ ಅಂತ ಮಾಡಲಿ ಅಂತ ಹೇಳ್ಬಿಟ್ಟು ಏನು ಮಾಡಿದರು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿದರು. ರಿಲ್ಯಾಕ್ಸ್ ಮಾಡಿದ್ದೇನಾಯಿತು, ಸ್ವಲ್ಪ ಹೆಚ್ಚು ಡ್ರೈವಿಂಗ್ ಸ್ಕೂಲ್ಗಳು ಮಾರ್ಕೆಟಿಗೆ ಬಂತು, ಸೇವೆ ಕೊಡೋದಕ್ಕೆ ಶುರುವಾಯಿತು. ಆಗಿದ್ದಂಥ ಅಧಿಕಾರಿಗಳು ಈಗ ನೀವೇನು ಈ ಲಂಚದ ಪಿಡುಗು ಅಂತೇಳಿ ನಾವು ದೇಶ ತುಂಬ ಒದ್ದಾಡ್ತಾ ಇದ್ದೀವಿ, ಅದರಿಂದ ದೇಶ ಹಾಳಾಗೋಗಿದೆ, ಕಾನೂನು ಹಾಳಾಗೋಗಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ, ರಕ್ಷಣೆ ಇಲ್ದಂಗೆ ಆಗಿದೆ ಅಂಥೇಳಿ ಆ ಪಿಡುಗು ನಮ್ಮ RTO ಆಫೀಸ್ಗೂ ಕೂಡ ಅದು ಗೊತ್ತು. ಅದು ಜಗಜ್ಜಾಹೀರ, ಅದನ್ನು ಯಾರು ಮುಚ್ಚಿಟ್ಕೊಳ್ಳೋದು ಅಥವಾ ಬಹಿರಂಗ ಮಾಡೋವಂಥದ್ದು ಏನಿಲ್ಲ. ಸಣ್ಣ ಸಣ್ಣ ಮಕ್ಳಿಗೂ ಗೊತ್ತು, ಅದು ನಡೀತಾ ಇದೆ. RTO ಆಫೀಸ್ ಒಂದೇ ಅಲ್ಲ, ಎಲ್ಲ ಕಚೇರಿಗಳಲ್ಲೂ ನಡೀತಾ ಇದೆ. ಈ ಲಂಚದ ಪಿಡುಗು ಏನು ಮಾಡುತ್ತೋ, ಎಲ್ಲಿ ಯಾರಿಗೆ ಏನನ್ನು ತಲುಪಿಸ್ಬೇಕೋ ಅದು ಲಂಚ ಮಾಫಿ ಮಾಡ್ತಾ ಬಂತು. ಯಾವ ಥರ ಮಾಫಿ, ಒಂದು 10-20 ಕ್ವಶನ್ನ ಕೇಳಿದಾಗ ಒಂದು ಉತ್ತರಗಳನ್ನ ಹೇಳ್ತಾ ಹೋಗ್ತಾರೆ ಜನಗಳು. ಆವಾಗ ಅವರು ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೋ ಇಲ್ವೋ ಅನ್ನೋದು, ಜ್ಞಾನ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅದನ್ನು ನಾವು ಹಣ ಮುಚ್ತಾ ಬಂತು, ಅದನ್ನು ಆ ಕ್ವಶನ್ಗೆ ಆನ್ಸರ್ಗಳನ್ನ ಮುಚ್ತಾ ಬಂತು. ಆ ಮುಚ್ತಾ ಬಂದಿದ್ದು ಏನಾಯ್ತು, ಅವತ್ತಿಂದ ಶುರುವಾಗಿರೋವಂಥ ಆಕ್ಸಿಡೆಂಟಿನ ಪಿಡುಗು ಇವತ್ತವರೆಗೂ ಏರ್ತಾನೇ ಇದೆ ಹೊರತು ಎಲ್ಲೂ ಇಳಿತಾ ಇಲ್ಲ. ಇದನ್ನು ಮನಗಂಡ ಸರ್ಕಾರ ಏನು ಮಾಡಿತು, 94-95ರಲ್ಲಿ ಕೆಲವೊಂದು ಮತ್ತೆ ಅಮೆಂಡ್ಮೆಂಟ್ಗಳನ್ನ ಮಾಡಿತು. ಯಾರ ಕೈವಾಡ ಇತ್ತು ಏನೋ ಗೊತ್ತಿಲ್ಲ, ಮತ್ತೆ ಡ್ರೈವಿಂಗ್ ಸ್ಕೂಲಿನ ಕಾನೂನುಗಳು ಇನ್ನು ಸ್ವಲ್ಪ ಸುಲಭೀಕರಿಸಿದರು. ಆವಾಗ ನಾಯಿ ಕೊಡೆಗಳ ಥರ ಡ್ರೈವಿಂಗ್ ಸ್ಕೂಲು ಉಟ್ಕೊಂಡು, ಅದರಲ್ಲಿ ನಾನು ಕಂಡ ಹಾಗೆ, ನಾನು ಇಡೀ ಇಂಡಿಯಾ ಸುತ್ತಿದ್ದೀನಿ ಡ್ರೈವಿಂಗ್ ಸ್ಕೂಲ್ ವಿಚಾರದಲ್ಲಿ, ಮತ್ತು ಕರ್ನಾಟಕ ಸ್ಟೇಟ್ ತುಂಬ ಸುತ್ತಿದ್ದೀನಿ. ಈಗ 2022ರಲ್ಲಿ ಅಸಂಘಟಿತವಾಗಿದ್ದ ಈ ಡ್ರೈವಿಂಗ್ ಸ್ಕೂಲಿನ ವ್ಯವಸ್ಥೆನ ನಾನು ಮತ್ತು ನಮ್ಮ ಹಲವಾರು ಡ್ರೈವಿಂಗ್ ಸ್ಕೂಲಿನ ಹಿರಿಯರೆಲ್ಲ ಸೇರಿಕೊಂಡು ಒಂದು ಫೆಡರೇಷನ್ನ ಮಾಡಿ, ಆ ಫೆಡರೇಷನ್ ಅಂಡರ್ನಲ್ಲಿ ಎಲ್ಲ ಡ್ರೈವಿಂಗ್ ಸ್ಕೂಲನ್ನ ತಂದಿದ್ದೀವಿ. ಯಾಕೆಂದರೆ ಮುಂದೆ ಡ್ರೈವಿಂಗ್ ಸ್ಕೂಲ್ಗಳು ಡ್ರೈವಿಂಗ್ ಸ್ಕೂಲಾಗೇ ಉಳ್ಕೋಬೇಕು. RTO ಏಜೆಂಟ್ ಅಂತ ಏನು ಜನಗಳು ಕರೆದು ಬೈತಾ ಇದ್ದಾರೆ, ಆ ಏಜೆಂಟ್ಗಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ತಂದು ನಿಲ್ಲಿಸಿದ್ದೀವಿ. ಉತ್ತಮವಾದ ಡ್ರೈವಿಂಗ್ನ ಕೊಡುವಂಥ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ಲೈಸೆನ್ಸು ಯಾರು ನಾಲೆಡ್ಜ್ ಇದೆ, ಯಾರಿಗೆ ನಾವು ಉತ್ತಮವಾದ ನಾಲೆಡ್ಜ್ ಕೊಟ್ಟಿದ್ದೀವಿ ಅವ್ರಿಗೆ ಲೈಸೆನ್ಸ್ಗಳನ್ನ ಸಿಗಬೇಕು ಅನ್ನೋದನ್ನು ಕೂಡ ನಾವು ಪ್ರಯತ್ನಗಳನ್ನ ಮಾಡ್ತೀವಿ. ಅದರಲ್ಲಿ ನಾವು ಹಲವಾರು ಬಾರಿ ನಮ್ಮ ಮೇಲಧಿಕಾರಿಗಳನ್ನ ಬೇಕಾದಷ್ಟು ಸರಿ ಕಂಡಿದ್ದೀವಿ, ಅವ್ರ ಹತ್ರ ಮಾತಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ, ಇಂಥದ್ದೆಲ್ಲ ವಿಚಾರಗಳನ್ನ ಮಾಡಿದ್ದೀವಿ. ಆದರೂ ಕೂಡ ಅದನ್ನು ಕಂಟ್ರೋಲಿಗೆ ತರೋಕ್ಕಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಕೂಗು ಕೇಳಿಸ್ತಾ ಇದೆ, ಲಂಚ ನಮ್ಮ ಜನ್ಮಸಿದ್ಧ ಹಕ್ಕು ಅಂತೇಳಿ. ಆ ಲಂಚ ಇಷ್ಟನ್ನೆಲ್ಲ ರಸ್ತೆ ಅಪಘಾತಗಳಿಗೆ ಕಾರಣ ಆಗಿದೆ. ತರಬೇತಿ ಶಾಲೆಯವರು ಉತ್ತಮ ತರಬೇತಿ ಕೊಡೋಕ್ಕೆ ತಯಾರಿದ್ದಾರೆ. ಲೈಸೆನ್ಸ್ ಪ್ರಾಧಿಕಾರ ಅದನ್ನು ಕಂಟ್ರೋಲ್ ಮಾಡಿ ಲೈಸೆನ್ಸ್ ಕೊಡಬೇಕು, ಅಲ್ಲಿ ಫೇಲ್ ಆಗ್ತದೆ. ಅಲ್ಲಿ ಲೈಸೆನ್ಸ್ ಕೊಡಿಸೋದಕ್ಕೆ ಅಂತಲೇ ಜನಗಳಿರ್ತಾರೆ, ಅವರು ಅದನ್ನು ಬೇರೆ ರೂಪದಲ್ಲಿ ಡ್ರೈವಿಂಗ್ ಲೈಸೆನ್ಸ್ನ ಕೊಡಿಸ್ತಾರೆ. ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ನಿಮ್ಮ ಕೈಲಾಗಲ್ಲ ರೀ, ನೀವು ಅಲ್ಲೇನು RTO ಸರಿಯಾಗಿ ನೋಡ್ಕೊಳ್ಳಲ್ಲ ರೀ, ನಾವು ನೋಡ್ಕೊಳ್ಳೋ ಜನ ಇದ್ದಾರೆ, ಅವ್ರ ಕೈಲಿ ಮಾಡಿಸ್ತೀನಿ ರೀ ಅಂತ ಒಂದು ಉತ್ತರ ಸಾರ್ವಜನಿಕರಿಂದ ಬರುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನೀವು, ಈ ಉತ್ತರ ಎಲ್ಲಿಂದ ಬರುತ್ತೆ, ಅಲ್ಲಿ ಸೋರ್ಸ್ ಇದೆ, ಅಲ್ಲಿ ಸಿಗ್ತಾ ಇದೆ, ಅದರಿಂದ ಜನಗಳ ಬಾಯಿಂದ ಈ ಉತ್ತರ ಬರ್ತಾ ಇದೆ. ಇದು ಈ ರಸ್ತೆ ಅಪಘಾತಗಳಿಗೆ ಮೂಲ ಕಾರಣ ಆಗ್ತಾ ಇದೆ. ತರಬೇತಿ ಎಷ್ಟು ಬೇಕಾದ್ರೂ ತೊಗೊಳ್ಬೋದು, ಮನುಷ್ಯನಿಗೆ ಸಫಿಷಿಯೆಂಟಾಗಿ ತರಬೇತಿ ಆಗಿದೆ ಇಲ್ಲ ಅನ್ನೋದು ಆ ಮನುಷ್ಯನ ಅವನೇ ಪರೀಕ್ಷೆ ಮಾಡ್ಕೊಂಡು ಅವನಿಗೆ ಗೊತ್ತಾಗುತ್ತೆ. ನನಗೆ ಇಂಥ ವಿಚಾರದಲ್ಲಿ ಗೊತ್ತಾಗ್ತಿಲ್ಲ, ನನಗಿಂಥ ವಿಚಾರದಲ್ಲಿ ಗೊತ್ತಾಗ್ತಿದೆ. ಅದನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಪರ್ಫೆಕ್ಷನ್ ಆಗ್ತಾನೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್
ಬರಬೇಕು. ಅಭ್ಯಾಸ ಮನುಷ್ಯನ ಒಳ್ಳೆ ಕರಗತನನ್ನಾಗೆ ಮಾಡುತ್ತೆ. ಆ ಮೌಲ್ಯಗಳನ್ನ ಅರ್ಥ ಮಾಡ್ಕೊಳ್ಳದೆ ಇರೋಂಥವ್ರು ಏನು ಮಾಡ್ತಾರೆ, ದುಡ್ಡು ಕೊಟ್ಟು ಲೈಸೆನ್ಸ್ಗಳನ್ನ ಖರೀದಿ ಮಾಡ್ತಾರೆ. ಇದರಲ್ಲಿ ಘಂಟಾಘೋಷವಾಗಿ ಹೇಳ್ತೀನಿ ನಾನು, ದುಡ್ಡು ಕೊಟ್ಟು ಲೈಸೆನ್ಸ್ ಖರೀದಿ ಮಾಡಿರೋವಂಥ ಜನಗಳೇ ಹೆಚ್ಚು ರಸ್ತೆಯಲ್ಲಿ ಅಪಘಾತದಲ್ಲಿ ಸಿಗಾಕೊಳ್ತಾ ಇದ್ದಾರೆ. ಉತ್ತಮವಾದ ಡ್ರೈವಿಂಗು, ಶಾಂತಿಯಿಂದ, ಸಮಾಧಾನದಿಂದ, ಡ್ರೈವಿಂಗ್ ಮಾಸ್ಟರ್ಗಳ ಕೋಆಪ್ರೇಷನ್ನಿಂದ ವಿದ್ಯಾವಂತರಾಗಿ ಹೊರಗಡೆ ಬರುವಂಥ ಕ್ಯಾಂಡಿಡೇಟ್ಗಳು ಸಾಮಾನ್ಯವಾಗಿ ಸಿಗಾಕ್ಕೊಳ್ತಿಲ್ಲ. ಹಲವಾರು ಸರಿ ನೀವು ರಸ್ತೆಗಳಲ್ಲಿ ನೀವು ನೋಡ್ತೀರಾ, ನಾವು ನೋಡ್ತೀವಿ, ದೂರದಲ್ಲೇ ಮನಗಂಡು ಗಾಡಿಗಳನ್ನ ಲೆಫ್ಟಿಗೆ ನಿಲ್ಲಿಸ್ತಾರೆ. ಅವರು ಉತ್ತಮ ಡ್ರೈವರ್ಗಳು ನುಗ್ಗಿ ಬಂದುಬಿಟ್ಟು ಅಲ್ಲಿ ಹೆಸಲನ್ನ ಕ್ರಿಯೇಟ್ ಮಾಡ್ತಾರೆ, ಟ್ರಾಫಿಕ್ ಜಾಮ್ ಆಗುವಂಥ ಪರಿಸ್ಥಿತಿನ ತರ್ತಾರೆ. ಅದು ಸಣ್ಣ ಸ್ಪೀಡಲ್ಲಿದ್ದಾಗ ನಡೆದೋಗ್ಬಿಡುತ್ತೆ. ಅದೇ ದೊಡ್ಡ ಸ್ಪೀಡಲ್ಲಿ ಆ ಥರ ನುಗ್ಗಿ ಬಂದಾಗ, ಅತಿ ವೇಗದಲ್ಲಿ ನುಗ್ಗಿ ಬಂದಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಸಣ್ಣ ಪುಟ್ಟ ಗಾಯಗಳಾಗ್ತಾರೆ, ಕೈಕಾಲು ಮುರಿದೋಗ್ತಾರೆ, ಅಪಾಯಿಸ್ ಅಂತ ಹೇಳ್ತೀವಿ, ಕೈಕಾಲು ಮುರಿದೋದು ಆಗುತ್ತಾರೆ, ಕೆಲವರು ಪ್ರಾಣ ಕೂಡ ಕಳ್ಕೊಳ್ತಾರೆ. ಇಷ್ಟು ನಿಮಗೆ ಈ ರಸ್ತೆ ಅಪಘಾತಗಳಿಗೆ ಮೂಲ ಕಾರಣಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಈ ಟ್ರಾಫಿಕ್ ನಿಯಮಗಳು ಅವ್ರದ್ದು ಹೊಣೆ ಎಷ್ಟಿರುತ್ತೆ ಅಂತ ಈ ಅಪಘಾತಗಳನ್ನು ತಡೆಗಟ್ಟುವಲ್ಲಿ? ನೋಡಿ, ಕೆಲವು ಟೈಮು ಜೋಕ್ಸ್ಗಳೆಲ್ಲ ನೋಡ್ತಾ ಇರ್ತೀವಿ ನಾವು. ಟ್ರಾಫಿಕ್ ನಿಯಂತ್ರಣದಲ್ಲಿ ಏನೇನು ನ್ಯೂನ್ಯತೆಗಳಿದೆ ಅದನ್ನು ನಾವು ಎಲ್ಲ ವಾಟ್ಸಪ್ಪಲ್ಲಿ, ಫಿಲಮ್ಗಳಲ್ಲಿ ಎಲ್ಲ ಜೋಕ್ಗಳು ಮಾಡಿ ತೋರಿಸ್ತಾ ಇರ್ತಾರೆ. ಅದರ ಸೀರಿಯಸ್ನೆಸ್ ಜನಗಳಿಗಿಲ್ಲ. ಹಿಂಗೆ ಅಂದ್ಬಿಟ್ಟು ಹೀಗಂದರೆ ಅದು ಮಾಫಿನಾಮಾ ಆಗುತ್ತದೆ. ಇದು ಮಾಫಿನಾಮಾನ, ನಿಜಾನ? ಇದ್ರ ಮಾಡ್ಬೋದಾ ಯಾರಾದರೂ? ಈಗಂದ ತಕ್ಷಣ ಮಾಫಿ. ಅದನ್ನು ತಡೆಗಟ್ಟಬೇಕು ಮೊದಲನೇದು. ಹಾಗಾಗಿ ಹಲವಾರು ಕಡೆ ಕ್ಯಾಮ್ರಾಗಳನ್ನ ಹಾಕಿದ್ದಾರೆ. ಈಗ ಅಷ್ಟು ಮುಂದುವರೆದಿರೋಂಥ ಪ್ರಪಂಚದಲ್ಲಿ ಲೈಸೆನ್ಸಿಂಗ್ ಮಾಡೋವಂಥದ್ದನ್ನು ಯಾಕೆ ಇನ್ನೂ ಮುಂದುವರಿಸಿಲ್ಲ? ಇನ್ನೂ ಹಾಗೆ ಬಿಟ್ಕೊಂಡು ಬಂದಿದ್ದಾರೆ ಸರ್ಕಾರಕ್ಕೆ. ಮೊದಲನೇದು, ನಮ್ಮ ನಿತಿನ್ ಗಡ್ಕರಿ ಅವರು ಏನು ನಮ್ಮ ದೇಶದ ಸಾರಿಗೆ ಸಚಿವರಾಗಿದ್ದಾರೆ, ಅವರು 2018ರಲ್ಲಿ ಹಲವಾರು ವಿಚಾರಗಳನ್ನ ಅನಲೈಸ್ ಮಾಡಿ ಕೊನೆಗೆ ಅದನ್ನು ಡಿಜಿಟಲೈಸೇಷನ್ ಮಾಡಿದರು. ಅಲ್ಲಿ ಏನು ಮಾಡಿದರು, ಫೇಸ್ಲೆಸ್ ಆ್ಯಂಡ್ ಕಾಂಟ್ಯಾಕ್ಟ್ಲೆಸ್ ಅಂತ ಮಾಡಿದರು. ನಿಮ್ಮ ಮುಖನ RTOಸಿಗೆ ತೋರಿಸೋದು ಬೇಡ, ನಿಮ್ಮ ಮಾತುಕತೆನೂ ಕೂಡ ಅವ್ರ ಜೊತೆ ಕಾಂಟ್ಯಾಕ್ಟು ಬೇಡ, ಹಾಗೇನೆ ನೀವು ಇದನ್ನೆಲ್ಲ ಪಡ್ಕೊಳ್ಳಿ ಅಂತೇಳಿ. ಅಲ್ಲಿ ಬಂದಿದ್ದು ಈ ಲರ್ನಿಂಗ್ ಲೈಸೆನ್ಸ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ವಿಚಾರ ನಾವು ಮಾತಾಡೋಣ. ಬೇರೆ ವಿಚಾರಗಳು ಹಲವಾರು ಇರುತ್ತೆ, ಅದು ನಡೆಯುತ್ತೆ ಹೋಗುತ್ತೆ, ಅದು ಸಾರ್ವಜನಿಕರಿಗೆ ಗೊತ್ತಿರೋದನ್ನ ಮತ್ತೆ ಮತ್ತೆ ಹೇಳಿದ್ರೆ ಚೆನ್ನಾಗಿ ಕಾಣಲ್ಲ. ಈ ಲರ್ನಿಂಗ್ ಲೈಸೆನ್ಸ್ ಅನ್ನೋ ಪ್ರೊಸೀಜರ್ ಏನಾಯಿತು, 18ರಲ್ಲಿ ಜಾರಿಗೆ ಬಂತು. 19ರಲ್ಲಿ ಒಂದು 5-6 ತಿಂಗಳಿಗೋ ಅಥವಾ 3 ತಿಂಗಳಿಗೋ ಏನೋ ಕೋವಿಡ್ ಆಗಿಬಿಡ್ತು. 19ನೇ ಇಸ್ವಿನಲ್ಲಿ ಕೋವಿಡ್ ಶುರುವಾಯಿತು. 20ನೇ ಇಸ್ವಿನಲ್ಲೂ ಕೋವಿಡ್ ನಡೀತು, ಮೊದಲನೇ ಹಂತ, 2ನೇ ಹಂತದಲ್ಲಿ. ಆಗ ಅದು ಫೇಲ್ಯೂರು ಆಗಲಿಲ್ಲ, ಪಾಸು ಆಗಲಿಲ್ಲ, ಒಂದು ಸ್ಟ್ಯಾಗ್ನೆಂಟ್ ಆಗಿ ಅಲ್ಲೇ ಇತ್ತು, ಜನಗಳ ಗಮನಕ್ಕೆ ಬರಲಿಲ್ಲ. ಅದು 2021ರಲ್ಲಿ ಹೊಸದಾಗಿ ಜನಗಳಿಗೆ ಕಾಣ್ತಿತ್ತು, ಖುಷಿಯಾಗೂ ಇದ್ದರೂ ಎಲ್ಲ ನಡ್ಕೊಂಡು ಹೋಗ್ತಾನೆ ಇತ್ತು. 22ರಲ್ಲಿ ನಾವು ಮನಗಂಡು ಏನು ಮಾಡಿದ್ವಿ, ದೊಡ್ಡದೊಂದು ಅದಕ್ಕೆ ರಿಪೋರ್ಟ್ನ ರೆಡಿ ಮಾಡಿ ಇದರಿಂದ ಇಂಥದ್ದೆಲ್ಲ ತೊಂದರೆ ಆಗ್ತಾಯಿದೆ ಅಂತ ಹಲವಾರು ತೊಂದರೆಗಳನ್ನ ನಾವು ಕಂಡಿಡಿದು ಯುವ ಜನಗಳಿಗೆ ಅದರಿಂದ ಆಗ್ತಾ ಇರೋಂಥ ತೊಂದರೆಗಳು, ಮತ್ತು ಯಾರಿಗೆ ಲರ್ನಿಂಗ್ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ನ ಕೊಡಬಾರ್ದು ಅವ್ರಿಗೆಲ್ಲ ಲೈಸೆನ್ಸ್ಗಳು ಹೋಗ್ತಾ ಇದೆ, ಇಂಥ ವಿಚಾರಗಳೆಲ್ಲ ಬಂದಿದೆ ಅಂಥೇಳಿ ಇದನ್ನು ತೆಗೀರಿ ಅಂತ ಹೇಳಿಲ್ಲ, ಇದನ್ನು ಬದಲಾವಣೆ ಮಾಡಿ, ಇದನ್ನು ರಿಸ್ಟ್ರಿಕ್ಷನ್ ಮಾಡಿ, ಇದು ಆಗದಾಗೆ ನೋಡ್ಕೊಳ್ಳಿ ಅಂಥೇಳಿ ನಾವು ಮೂರ್ತಿಗೆ ಮತ್ತು ನಮ್ಮ ಏನು ಮೇಲಧಿಕಾರಿಗಳಿದ್ದಾರೆ, ಟ್ರಾನ್ಸ್ಪೋರ್ಟ್ ಕಮಿಷನರ್ ಮತ್ತು ಅವರ ಕಚೇರಿಗೆ ಹಲವಾರು ಮನವಿಗಳನ್ನ ಕೊಡ್ತಾನೆ ಬಂದಿದ್ವಿ. ಎಲ್ಲಿಂದ? 22ನೇ ಇಸ್ವಿಯಿಂದ ಕೊಡ್ತಾನೆ ಬಂದಿದ್ವಿ. ಇವತ್ತಿನವರೆಗೂ ಅವ್ರು ಯಾವುದು ಅದನ್ನು ಗಣನೆಗೆ ತಗೊಂಡಿಲ್ಲ. ಆ ಲರ್ನಿಂಗ್ ಲೈಸೆನ್ಸಿಂದ ಏನಾಗಿದೆ, 14ನಿಂದ 15 ನಿಮಿಷ ಪಾಠ ಹೇಳಿಸ್ಕೊಳ್ಳುವಂಥ ಕಂಪ್ಯೂಟರ್ ಕಿನಿಸ್ಟಾರ್ನಲ್ಲಿ ಪಾಠ ಬರುತ್ತೆ. ಆ ಪಾಠ ಆದ ತಕ್ಷಣ ಕ್ವಶನ್ ಶುರುವಾಗುತ್ತೆ. 14-15 ನಿಮಿಷದಲ್ಲಿ ಅವ್ರ ಜೀವನಕ್ಕೆ ಬೇಕಾಗಿರೋವಂಥ ರಸ್ತೆ ನಿಯಮಗಳು ಯಾವುದು ಸಿಗಲ್ಲ. ಅದು ಎಲ್ಲ ಭಾಷೆಗಳಲ್ಲೂ ಬರುತ್ತೆ, ಯಾವ್ಯಾವ ಸ್ಟೇಟಲ್ಲಿ ಅಪ್ಲೈ ಮಾಡಿದರೆ ಆ ಭಾಷೆಯಲ್ಲಿ ಬರುತ್ತೆ. ಆದರೆ ಅವ್ರ ಜೀವನಕ್ಕೆ ಬೇಕಾದಂಥ ಸಂಪೂರ್ಣವಾದ ಮಾಹಿತಿ ಅಥವಾ ಅಭ್ಯಾಸ ಅವ್ರಿಗೆ ಸಿಗಲ್ಲ. ಅದಕ್ಕೆ ಮೊದಲು ಹೇಗೆ ನಡೀತಾ ಇತ್ತು ಅಂತ ಹೇಳಿದ್ರೆ, ಡ್ರೈವಿಂಗ್ ಸ್ಕೂಲ್ಗಳಲ್ಲಿ 4 ಗಂಟೆಗಳ ಕಾಲ ಪಾಠ ಮಾಡ್ತಾ ಇದ್ವಿ. ಮೊದಲನೇದಾಗಿ ವಾಹನದ ಪರಿಚಯ, ವಾಹನದಿಂದ ಆಗು ಹೋಗುಗಳು. 2ನೇ ದಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಏನು ಕಾನೂನುಗಳು. 3ನೇದು ಟ್ರಾಫಿಕ್ ಸಿಗ್ನಲ್ಗಳನ್ನ ನೀವು ಬಳಸೋದು ಹೇಗೆ, ಬೇರೆಯವರು ಬಳಸಿದಾಗ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಇದನ್ನೆಲ್ಲ ಹೇಳ್ತಾ ಇದ್ವಿ. ಮತ್ತು ಡಾಕ್ಯುಮೆಂಟೇಷನು, ಇನ್ಶೂರೆನ್ಸು, RC, ಟ್ಯಾಕ್ಸ್ ಅಂದ್ರೇನು, ನೀವು ಯಾಕೆ ಇಟ್ಕೋಬೇಕು ಡಾಕ್ಯುಮೆಂಟ್ಸು, ಅದರಿಂದ ಆಗುವಂಥ ಅನಾಹುತ ಮತ್ತು ಆಗುವಂಥ ಲಾಭ, ಇದ್ರ ಬಗ್ಗೆ ಪರಿಚಯಗಳನ್ನ ಹೇಳಿಕೊಡ್ತಾ ಇದ್ವಿ. ಆದರೆ ಟೆಸ್ಟ್ನ ಕೂಡ ನಾವೇನೇ ಎದುರು ಬದುರು ಕೂತು ಮಾಡ್ತಾಯಿದ್ವಿ. ಅದನ್ನು ಆದಮೇಲೆ RTRC ಕರ್ಕೊಂಡೋಗೋರಿಗೆ ಲರ್ನಿಂಗ್ ಲೈಸೆನ್ಸ್ಗೆ ಕ್ವಶನ್ ಕೇಳೋದು, ಆನ್ಸರ್ ಕೇಳೋದು ಮಾಡ್ತಾಯಿದ್ವಿ.
ಆ ಒಂದು ಸಮಯದಲ್ಲಿ ನಾವು ಕಂಡಂಗೆ ತುಂಬ ಒಳ್ಳೊಳ್ಳೆ ಆಫೀಸರ್ ಇದ್ದರು, ಕ್ವಶನ್ ಕೇಳೋರು, ಆನ್ಸರ್ ಹೇಳಿದ್ಮೇಲೆ ಅಸಮಾಧಾನ ಆದಾಗ ಹೋಗಪ್ಪ ಇವ್ರು ಇನ್ನೊಂದು ಗಂಟೆ 2 ಗಂಟೆ ಹೇಳ್ಕೊಟ್ಟು ಕರ್ಕೊಂಡು ಬಾ ಅಂಥೇಳಿ ಹೇಳ್ಕೊಟ್ಟು ಕರ್ಕೊಂಡು ಬಂದಮೇಲೆ ಮತ್ತೆ 4-5-6 ಕ್ವಶನ್ ಕೇಳಿ ಸಮಾಧಾನ ಮಾಡಿಕೊಂಡು ಲರ್ನಿಂಗ್ ಲೈಸೆನ್ಸ್ನ ಕೊಡ್ತಾಯಿದ್ರು. ಈಗ ಬಂದಿರೋವಂಥ ವ್ಯವಸ್ಥೆಯಲ್ಲಿ ಇದೆಲ್ಲ ಉಂಟು. ಆದರೆ ಕ್ಲಾಸ್ ಟೈಮಿಂಗ್ಸು 14ರಿಂದ 15 ನಿಮಿಷದಲ್ಲಿ ಮುಗಿಸ್ಬಿಡ್ತಾ ಇದ್ದಾರೆ. ಎರಡನೇ ವಿಚಾರ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾಡಿದಾಗ ಅವರ ಐಡೆಂಟಿಫಿಕೇಷನ್ ಸರಿಯಾಗಿ ಆಗದಲ್ಲೇ ಅವರ ಪಕ್ಕದಲ್ಲಿ ಕೂತಿರೋರು ಕ್ವಶನ್ಗೆ ಆನ್ಸರ್ ಮಾಡ್ತಾರೆ. ಅವ್ರ ಪಕ್ಕದಲ್ಲಿ ಕೂತಿರೋರು ಕ್ವಶನ್ಗೆ ಆನ್ಸರ್ ಮಾಡ್ತಾರೆ. ಎರಡನೇ ವಿಚಾರ, ಈ ಕ್ವಶನ್ ಆನ್ಸರ್ ಮಾಡೋದನ್ನು ನಮ್ಮ ಇಂಟರ್ನೆಟ್ಟು, ಐನೆಟ್ಟು, ಇನ್ನೊಂದು ಮತ್ತೊಂದು ಅಂತ ಬೋರ್ಡ್ ಹಾಕ್ಕೊಂಡು ಜಾಬ್ ಓರಿಯೆಂಟೆಡ್ ವರ್ಕ್ ಯಾರು ಮಾಡ್ತಾರೆ ಅವರು ಕೂಡ ಮಾಡ್ತಾರೆ. ಅವ್ರಿಗೆ ಕರಗತ ಆಗಿರುತ್ತೆ. ಒಂದು 5 ಎಲ್ಲೆಲ್ಲಿ ಮಾಡಿದರೆ ಇನ್ನು 11ನೇದು 12ನೇದು ಬಂದಾಗ ಅವ್ರಿಗೆ ಸುಲಭ ಆಗಿಬಿಡುತ್ತೆ. ಆ ಥರ ಮಾಡ್ಕೊಂಡು ಅದು ದುಡ್ಡಿನ ಆಸೆಗೆ ಮಾಡ್ತಾರೋ ಅಥವಾ ಈ ಟ್ರಾಫಿಕ್ ಸಿಗ್ನಲ್ಗಳು ಹಾಳಾಗೋಗ್ಲಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದೆಲ್ಲ ನಾನು ಮಾಡಿಕೊಡ್ತಾ ಇರೋದ್ರಿಂದ ಟ್ರಾಫಿಕ್ ಹಾಳಾಗುತ್ತೆ ರಸ್ತೆಯಲ್ಲಿ, ಈ ಹುಡುಗ ನಾಳೆ ದಿವಸ ಆಕ್ಸಿಡೆಂಟ್ ಆಗ್ತಾನೆ, ಇವನಿಗೇನು ಬುದ್ಧಿ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ದುಡ್ಡಿನ ಆಸೆಗೆ ಆ ಕೆಲಸನ ಮಾಡ್ತಾರೆ. ಅದೇ ಡ್ರೈವಿಂಗ್ ಸ್ಕೂಲಿಗೆ ಬಂದಾಗ ಏನು ಮಾಡ್ತಾರೆ, ಪಾಠ ಮಾಡೇ ಆ ಕೆಲಸನ ಅಲ್ಲಿ 15-14 ನಿಮಿಷ ಕ್ಲಾಸ್ನ ನೋಡಿದರೂ ಕೂಡ ಕೂರಿಸಿ ಪಾಠ ಮಾಡ್ತಾರೆ. ಪಾಠ ಮಾಡಿ ಆಮೇಲಿಂದ ಆ ಕ್ಲಾಸ್ನ ಅಟೆಂಡ್ ಮಾಡಿಸ್ತಾರೆ. ಇದು ಪ್ರವೃತ್ತಿನಲ್ಲಿ ನಡ್ಕೊಂಡ್ಬಂದ್ಬಿಟ್ಟಿದೆ. ಇದನ್ನೆಲ್ಲ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದ್ವಿ. ನಾವು ತಂದಾಗ ಅವರು 22ನೇ ಇಸ್ವಿಯಿಂದ ಗಮನಕ್ಕೆ ತರ್ತಾ ಇದ್ವಿ. 25ನೇ ಇಸ್ವಿ ಬಂದಿದೆ. ಇವತ್ತವರೆಗೂ ಅವರು ಅದನ್ನು ಮೂರ್ತಿಗೆ ಬರೆಯೋದಾಗಲಿ ಕರ್ನಾಟಕ ಸರ್ಕಾರದವರು ಅಥವಾ NIC ಅಂತೇಳಿ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ನವರು ನಮ್ಮ ಕಂಪ್ಯೂಟರೈಸೇಷನ್ನ, ಡಿಜಿಟಲೈಸೇಷನ್ ನಡೆಸ್ತಾರೆ. ಅವ್ರಿಗೆ ತಿಳಿಸಿ ಅವರಿಂದ ಬದಲಾವಣೆಗಳನ್ನ ತರದಾಗಲಿ ಯಾವುದನ್ನು ಮಾಡಲಿಲ್ಲ. ಹಾಗಾಗಿ ನಾವು ಅಸೋಸಿಯೇಷನ್ನವರು ಈ ಸರಿ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದೀವಿ. ಅದ್ರ ಬಗ್ಗೆ ನಾವು ಸುಮಾರು 23ನೇ ಇಸ್ವಿನಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ವಿ, ಇದನ್ನು ಬದಲಾಯಿಸಿ ಅಂತೇಳಿ. ಅದಕ್ಕೂ ಅವರು ಬೆಲೆ ಕೊಡಲಿಲ್ಲ. ಆಮೇಲಿಂದ ಕಮಿಷನರ್ ಆಫೀಸ್ನಲ್ಲಿ ಅವ್ರ ಮುಂದೆ ಕೂತು ಶಾಂತಿಯುತವಾದ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ, ಮೌನ ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ. ಆಗಲೂ ಕೂಡ ನೋಡೋಣ ಮಾಡಿಕೊಡ್ತೀವಿ ಅನ್ನೋದನ್ನೇ ಆಶ್ವಾಸನೆ ಕೊಟ್ಟರು, ಮಾಡ್ತೀವಿ ಅಂತ ಹೇಳಲಿಲ್ಲ. ಆಗಲೂ ನಾವು ಕೇಳಿದ್ವಿ ಕ್ವಶನ್, ಯಾಕೆ ಇದನ್ನು ನೀವು NIC ಗಮನಕ್ಕೆ ತರಲ್ಲ, ಯಾಕೆ ಮೂರ್ತಿ ಗಮನಕ್ಕೆ ತರಲ್ಲ ಅಂಥೇಳಿ. ಅದೇ ನಿಮ್ಗೆ ಅವಾಗಲೇ ಒಂದು ಮತ್ತೆ ಹೇಳಿದೆ, ಮತ್ತೆ ರಿಪೀಟ್ ಮಾಡಬಾರ್ದು ಅದನ್ನು. ಹಾಗೆ ಅದಕ್ಕೋಸ್ಕರ ಆಸೆ ಮೇಲೆ ಬಿದ್ದು ಏನು ಮಾಡುತ್ತೆ, ಆ ಕಚೇರಿಗಳು, ಅಧಿಕಾರಿಗಳು ಅದನ್ನು ಹಾಗೆ ಮೌನವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಉದ್ದೇಶದಿಂದಲೇ ನೀವು ಹೇಳಿದ್ದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅದರಲ್ಲಿ. ಅಂದರೆ ಸಾರ್ವಜನಿಕ ಹಿತದೃಷ್ಟಿಗಿಂತ ಅವರಿಗೆ ಸ್ವಹಿತಾಸಕ್ತಿನೇ ಹೆಚ್ಚಾಗಿದೆ ಅನ್ನೋದನ್ನು ನೀವು ಒಬ್ಬರೇ ಅಲ್ಲ, ದೇಶನೇ ಮನಗಾಣುತ್ತೆ. ಹಾಗಾಗಿ ಸರ್, ಇದರಿಂದ ಸಾರ್ವಜನಿಕರಿಗೆ ಎಲ್ಲ ಒಂದು ಕಡೆ ತಿಳುವಳಿಕೆ ಕಡಿಮೆ ಇದೆಯಾ? ಇದರಿಂದ ಸರಿಯಾದ ಶಿಕ್ಷಣ ಮಾಹಿತಿ ಇಲ್ಲದೇನೆ ಈ ಥರ ಅಪಘಾತಗಳು, ಅವಘಡಗಳು ಹೆಚ್ಚಾಗ್ತಿದೆಯಾ ಅಂತ? ಹೌದು ಸರ್, ಖಂಡಿತ ನೀವು ಹೇಳೋ ಮಾತು ಸತ್ಯ. ಸಾರ್ವಜನಿಕರಿಗೆ ಏನು ಸಿಗಬೇಕೋ ಅದು ಸಿಗದೇ ಇದ್ದಾಗ ಅದೇನಾಗುತ್ತೆ, ಶಿಕ್ಷಣ ಆಗಲ್ಲ. ಅದು ಮಾರಾಟದ ವಸ್ತು ಆಗುತ್ತೆ. ಮಾರಾಟದ ವಸ್ತುನ ಉಪಯೋಗಿಸೋದು ಎಷ್ಟಿದೆ ಎರಡೇ ಸಾರ್ವಜನಿಕ ಗೊತ್ತಿರೋದು. ಅತಿ ಜಾಸ್ತಿ ಜನ ಉಪಯೋಗಿಸ್ಕೊಂಡ್ರೆ ನಾನು ಕೊಟ್ಟಿರೋ ದುಡ್ಡಿಗೆ ಬೆಲೆ ಬಂತು, ಬೇಗ ಎಸ್ಬಿಟ್ರೆ ವೇಸ್ಟ್ ಆಗೋಯಿತು. ಇದು ಜನಗಳದು. ಈಗ ಲೈಸೆನ್ಸ್ ಕೂಡ ಹಾಗೆ ಆಗಿಬಿಟ್ಟಿದೆ. ದುಡ್ಡು ಕೊಟ್ಟು ಖರೀದಿ ಮಾಡ್ಬೋದು. ಅದು ಅಂಗಡಿನಲ್ಲಿ ಸಿಗೋ ಥರ ವಸ್ತು. ಅಂಗಡಿನಲ್ಲಿ ಬಾಗಿಲಲ್ಲಿ ನಿಂತು ದುಡ್ಡು ಕೊಟ್ಟರೆ ಕೊಟ್ಬಿಡ್ತಾನೆ. ಬಟ್ ಇಲ್ಲಿ ಕಚೇರಿಗೆ ಹೋಗಿ ನಿಂತು ಆ ಪ್ರೊಸೀಜರ್ನ ಫಾಲೋ ಮಾಡಿ ಕೊನೆಗೆ ದುಡ್ಡು ಕೊಟ್ಟಿಲ್ವನ ಯಾಕೆ ಕೊಡಿಸಲ್ಲ ನೀನು ಅಂತೇಳಿ ಆ ದುಡ್ಡು ಇಸ್ಕೊಂಡ್ರು ರೋಫ್ ಹಾಕಿ ಕೂಡ ಅವನು ಹೋಗಿ ಇನ್ನೊಬ್ಬರು ಕೈ ಕಾಲು ಹಿಡಿದು, ಸರ್ ದುಡ್ಡು ಇಸ್ಕೊಂಡಿದ್ದೀನಿ, ನಿಮಗೂ ತಂದು ಕೊಟ್ಟಿದ್ದೀನಿ ಸರ್, ದಯವಿಟ್ಟು ಕೆಲಸ ಮಾಡಿಕೊಟ್ಬಿಡಿ ಸರ್. ಈ ಥರ ಒಂದು ವಿಷುಯಸ್ ಸರ್ಕಲ್ ಅಂತ ಹೇಳ್ತೀವಿ, ವಿಷಕಾರಿಯಾದ ಒಂದು ಜಂತುಗಳ ಸರ್ಕಲ್ಲು ಏನು ಮಾಡ್ತಾ ಇದೆ, ಈ ಪೂರ್ಣ ವ್ಯವಸ್ಥೆನ ಹಾಳು ಮಾಡಿಬಿಟ್ಟಿದೆ. ಸಂಪೂರ್ಣವಾಗಿ ಹಾಳು ಮಾಡಿದೆ. ಇದನ್ನು ವಾಪಸ್ ತರ್ಬೋದಾ? ಖಂಡಿತ ತರ್ಬೋದು. ನಮ್ಮ ದೇಶ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದರೆ, ಪ್ರಪಂಚದ ಮೊದಲನೇ ದೇಶ ಆಗುವಂಥ ಪರಿಸ್ಥಿತಿ ಕೂಡ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲಿ ನಾವು ಇದನ್ನು ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಮ್ಮಂಥ ಹೇಡಿಗಳು ಇನ್ಯಾರು ಇಲ್ಲ, ದೇಶದ್ರೋಹಿಗಳು ಇಲ್ಲ ಅಂತಲೂ ಕೂಡ ಹೇಳ್ಬೋದು. ನಮ್ಮಂಥ ದೇಶದ್ರೋಹಿಗಳು ಯಾರೂ ಇಲ್ಲ, ಹೇಡಿಗಳಲ್ಲ ಅಷ್ಟೇ ಅಲ್ಲ, ದೇಶದ್ರೋಹಿಗಳೇ ಇಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಅದನ್ನು ಮನಗಂಡರೂ ಕೂಡ ಕಾರ್ಯಗತ ಮಾಡ್ತಾ ಇಲ್ಲ. ಇದು ನಮ್ಮ ಒಂದು ಮನಸ್ಸಿನ ಹೇಳಿಕೆ. ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ, ಮನಗಂಡಿದ್ದಾರೆ ಅಧಿಕಾರಿಗಳು, ಇದನ್ನು ಮನಗಂಡಿದ್ದಾರೆ, ಆದರೂ ಅದನ್ನು ಕಾರ್ಯಗತ ಮಾಡ್ತಾ ಇಲ್ಲ. ಅದರ ಹಿಂದಿನ ವಿಚಾರ ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳಿದ್ದೀನಿ, 2 ಸರಿ ಹೇಳಿದ್ದೀನಿ, ಇಷ್ಟು ವಿಚಾರ ಅರ್ಥ ಆಗುತ್ತೆ. ಈ ವಿಚಾರಕ್ಕೆ ಈ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವಲ್ಲಿ ಏನೇನು ಸೂತ್ರಗಳಿದ್ದಾವೆ ಸರ್ ನಿಮ್ಮ ಅನುಭವದಲ್ಲಿ?
ನೋಡಿ, ನಮ್ಮ ಏನು ಅಧಿಕಾರ ನಮ್ಮ ದೇಶದ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಕೊಟ್ಟಿದ್ದಾರೆ, ಅವರು ಹೊಸ ಅಮೆಂಡ್ಮೆಂಟ್ಗಳನ್ನ ತರಬೇಕಿದೆ. ಯಾವ ಥರ ಅಮೆಂಡ್ಮೆಂಟ್ಗಳನ್ನ ತರಬೇಕಂತ ಹೇಳಿದರೆ, ಏನು ನಮ್ಮ ತರಬೇತಿ ಸಂಸ್ಥೆಗಳಿದೆ, ಆ ತರಬೇತಿ ಸಂಸ್ಥೆಗಳು ನವೀಕರಿಸಬೇಕು, ಹೊಸ ಹೊಸ ಮೆಟೀರಿಯಲ್ಗಳನ್ನ ಹಚ್ಚಬೇಕು. ಸಾರ್ವಜನಿಕರಿಗೆ ಹೊರದೇಶದಲ್ಲಿ ಟೆಕ್ನಾಲಜಿನ ಏನು ಯೂಸ್ ಮಾಡ್ತಾ ಇದ್ದಾರೆ. ನೀವು ಸುಮ್ಮನೆ ಸಿಂಪಲ್ಲಾಗಿ ಎಮಿರೇಟ್ಸ್ ಅಂದರೆ ಅರೇಬಿಯನ್ ದೇಶಗಳಿಗೆ ಹೋಗಿರೋವಂಥವ್ರು ಮತ್ತು ಬಂದಿರೋವಂಥವ್ರು ಯಾರಿದ್ದಾರೆ, ಅಥವಾ ಅಲ್ಲಿ ಕೆಲಸ ಮಾಡೋವಂಥವ್ರು, ಲೈಸೆನ್ಸ್ ಬಗ್ಗೆ ಕೇಳಿಬಿಡಿ ನೀವು, ಅವರು ಗಂಟೆಗಟ್ಟಲೆ ಹೇಳ್ತಾರೆ. ಅವರು ಗ್ರ್ಯಾಜುಯೇಟ್ ಆಗಿಬಿಟ್ಟಿರ್ತಾರೆ ರೀ. ನಮ್ಮಲ್ಲಿ ಇನ್ನೂ 1ನೇ ಕ್ಲಾಸ್ ಪಾಸ್ ಮಾಡಿರಲ್ಲ, ಲೈಸೆನ್ಸ್ ಸಿಕ್ಕಿರುತ್ತೆ. ಗ್ರ್ಯಾಜುಯೇಟ್ ಮೀನ್ಸ್ ನಾನು ಹೇಳ್ತಾ ಇರೋದು ಅವರು BA BCom BSc ಅದೆಲ್ಲ ಓದಿದ್ದಾರೆ ಅಂತಲ್ಲ, ಡ್ರೈವಿಂಗ್ ಲೈಸೆನ್ಸ್ನಲ್ಲೇ ಗ್ರ್ಯಾಜುಯೇಟು. ನಮ್ಮಲ್ಲಿ 1ನೇ ಕ್ಲಾಸೇ ಪಾಸ್ ಆಗಿರಲ್ಲ ಡ್ರೈವಿಂಗ್ ಲೈಸೆನ್ಸಲ್ಲಿ. ಲೈಸೆನ್ಸ್ ಆಗಲಿ ತೊಗೊಂಡು ಬಂದು ದುಡ್ಡು ಕೊಟ್ಟೆ ನಾಳೆ ಕೊಡ್ತೀನಿ ಅಂತ ಹೇಳೋರು ನಾಳೆ ಇಸ್ಕೊಂಬರ್ತೀನಿ, ನಾಳೆ ಇಸ್ಕೊಂಡ್ಬಿಡ್ತಾರೆ. ಇದು ಚೆನ್ನಾಗಿ ಕಾಣ್ತಾ. ಇದನ್ನು ಮೊದಲು ತೆಗಿಬೇಕು. ತರಬೇತಿ ಮುಖ್ಯ. ಯಾರು ಎಜುಕೇಟೆಡ್ ಆಗಿರ್ಬೋದು, ಅನ್ಎಜುಕೇಟೆಡ್, ಇಬ್ಬರಿಗೂ ತರಬೇತಿ ಮುಖ್ಯ. ಯಾಕೆ? ರಸ್ತೆ ಮೇಲೆ ನಿಂತಾಗ ಅಲ್ಲಿ ಬಿದ್ದಿರೋಂಥ ಬಾಡಿ ಎಜುಕೇಟೆಡ್ಡಾ ಅನ್ಎಜುಕೇಟೆಡ್ಡಾ, ಇದು ದೊಡ್ಡ ಮನುಷ್ಯನ ಚಿಕ್ಕ ಮನುಷ್ಯನ, ಇವನು ಯಾವ ಇದಕ್ಕೆ ಸೇರಿದ್ದಾನೆ, ಇವನು ಇಂಪಾರ್ಟೆನ್ಸ್ ಏನೂ ಇಲ್ಲ. ಆ ಬಾಡಿನ ತೆಗೆದು ಆಂಬುಲೆನ್ಸ್ ಹಾಕೊಳ್ಳೋದು, ಬದುಕಿದ್ರೆ ಬದುಕಿಸೋದು, ಬದುಕಲಿಲ್ಲ ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ಕೊಡೋದು. ಮಾರನೇ ದಿನ ಅವ್ರ ಮನೆಗಳಲ್ಲಿ ಫೋಟೋ ಫ್ರೇಮ್, ಅವ್ರ ಮನೆ ದುಃಖ ದುಮ್ಮಾನಗಳನ್ನ ಅವರೇ ಅನುಭವಿಸ್ಬೇಕು ಹೊರತು ಇನ್ಯಾರೂ ಅವ್ರ ಸಹಾಯಕ್ಕೆ ಬರಲ್ಲ. ಇನ್ಶೂರೆನ್ಸ್ ಏನೋ ಇದ್ದ ಪಕ್ಷದಲ್ಲಿ ಅವ್ರಿಗೆ ಅರ್ಹತೆ ಇದ್ದು ಆ ಇನ್ಶೂರೆನ್ಸ್ ದುಡ್ಡು ಬಂದಲ್ಲಿ ಅವ್ರ ಮನೆಗೊಂದಿಷ್ಟು ಏನೋ ಒಂದು ಕಣ್ಣೊರೆಸುವಂಥ ಒಂದು ಕೆಲಸ ಆಗತ್ತೆ ಹೊರತು ಹೃದಯಕ್ಕೆ ಸ್ಪರ್ಶಿಯಾಗಿರೋಲ್ಲ ಅದು ಯಾವತ್ತು. ಇಷ್ಟು ಇಲ್ಲಾಗತ್ತ. ಇದಕ್ಕೆ ಡ್ರೈವಿಂಗ್ ಸ್ಕೂಲ್ನವರು ರೆಪ್ರೆಸೆಂಟೇಟಿವ್ಸು, ಅವರು ಅಂಬಾಸಿಡರ್ಸು, ಲೈಸೆನ್ಸ್ಡ್ ಅಂಬಾಸಿಡರ್ಸ್, ಟ್ರಾಫಿಕ್ ಸಿಗ್ನಲ್ಸ್ನ ರೂಲ್ಸ್ನ ರೆಗ್ಯುಲೇಷನ್ಸ್ನ ಅವ್ರ ಮನಸ್ಸಿಗೆ ಅಟ್ಲೀಸ್ಟ್ ಬರೆಯೋಕ್ಕೆ ಬರದೇ ಹೋದ್ರೂ ಮನಸ್ಸಿಗೆ ತುಂಬಿ ಅವ್ರ ಕೈಕಾಲುಗಳಲ್ಲಿ ಆ್ಯಕ್ಷನ್ಗಳನ್ನ ಮಾಡೋವಂಥ ಸಿಗ್ನಲ್ಗಳನ್ನ ಕಲಿಸುವಂಥದ್ದು, ಚಿತ್ರ ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋವಂಥದ್ದನ್ನು ಕಲಿಸುವಂಥವ್ರು ಓನ್ಲಿ ಪೀಪಲ್ ಆರ್ ಡ್ರೈವಿಂಗ್ ಸ್ಕೂಲ್ ಪೀಪಲ್. ಅವ್ರು ಲೈಸೆನ್ಸ್ ಕೊಡಬೇಕಾದ್ರೆ ಅವ್ರು ಹೇಳಿರ್ತಾರೆ, ಮೊದಲನೇದು ಪ್ರೈಮರಿ ಕ್ಲಾಸಸ್ ಏನಿದೆ, ಪ್ರಾಥಮಿಕವಾಗಿ ಅವ್ರು ಹೇಳ್ಕೊಡ್ಬೇಕಾಗಿರೋದು ಲರ್ನಿಂಗ್ ಲೈಸೆನ್ಸ್ ತೊಗೊಳಕ್ಕೆ ಮೊದಲು ರಸ್ತೆ ನಿಯಮಗಳನ್ನ ತಿಳ್ಕೊಳ್ಳಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಏನಿದೆ ಅದನ್ನು ತಿಳ್ಕೊಳ್ಳಿ. ಸರ್ಕಾರ ಏನು ಹೇಳುತ್ತೆ, ರಸ್ತೆನಲ್ಲಿ ಏನಾಗುತ್ತೆ, ಇದರಿಂದ ಆಗುವಂಥ ಅನಾಹುತಗಳಿಂದ ನಿಮಗೇನು ತೊಂದರೆ ಆಗುತ್ತೆ ಅಂಥೇಳಿ. ನೋಡಿ, ನಾವೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಮ್ಮ ಸ್ವಂತ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇನ್ನೊಬ್ಬರು ಮತ್ತೊಬ್ಬರು ಸಂಬಂಧ ಸ್ನೇಹಿತರನ್ನೆಲ್ಲ ಸುಮಾರು ಸರಿ ಕಳ್ಕೊಂಡಿರ್ತೀವಿ. ಆದರೆ ಎರಡನೇ ಪ್ಯಾರಲಲ್ ಎಕಾನಮಿ ನಡೆಯುತ್ತೆ ನಮ್ಮಲ್ಲಿ, ಅದನ್ನು ಭಾರಿ ಇಷ್ಟಪಡ್ತಾರೆ ಜನ. ಪ್ಯಾರಲಲ್ ಎಕಾನಮಿ ಏನಂತ ಹೇಳಿದರೆ, ಮೊದಲನೇದು ರಸ್ತೆನಲ್ಲಿ ನಿಮ್ಮ ಗಾಡಿ ಡ್ಯಾಮೇಜು ಏನೋ ಒಂದಾಗುತ್ತೆ, ಅದರಲ್ಲಿ ಆಗುವಂಥ ಕೆಟ್ಟದ್ದು ಒಳ್ಳೆಯದು ಅಲ್ಲೇ ಯೋಚನೆ ಮಾಡಿ. ಅದಾದಮೇಲೆ ಅಲ್ಲಿ ಜಗಳ ನಡೆಯುತ್ತೆ. ಆ ಜಗಳದಿಂದ ಪೊಲೀಸ್ ಸ್ಟೇಷನ್ ಫೋನ್ ಹೋಗುತ್ತೆ, ಪೊಲೀಸ್ನವ್ರು ಬರ್ತಾರೆ. ಈ ಸಂಬಂಧ ಜಗಳ ನಡೆಯೋದು ಒಂದು ಸಂಬಂಧ, ಆಕ್ಸಿಡೆಂಟ್ ಆಗಿದ್ದು ಒಂದು ಸಂಬಂಧ, ಪೊಲೀಸ್ ಸ್ಟೇಷನ್ ಇನ್ನೊಂದು ಸಂಬಂಧ. ಇದಾಗ್ತಿದ್ದಂಗೆ ಏನಾಗುತ್ತೆ, ನಿಮ್ಮ ಗಾಡಿನ ಬಿಡಿಸ್ಕೊಳ್ಬೇಕು ಅಂತೀರ, ಆವಾಗ ಅಲ್ಲೊಬ್ಬರು ಲೆಟ್ರ್ ಕೊಡ್ತಾರೆ, ಅದನ್ನು ತೊಗೊಂಡು RTOಸ್ಗೆ ಹೋಗಬೇಕು. RTOದವ್ರು ಅವ್ರ ಜಲಮದಲ್ಲಿ ಬಂದು ನಿಮ್ಮ RTO ಆಫೀಸ್ ಗಾಡಿನ ನೋಡಿರಲ್ಲ, ಆಕ್ಸಿಡೆಂಟ್ ಆದ ಸ್ಪಾಟಲ್ಲಿ ಅವ್ರು ನೋಡಿರಲ್ಲ. ಯಾತಕ್ಕೆ ಆಕ್ಸಿಡೆಂಟ್ ಆಯಿತು ಅಂತ ರಿಪೋರ್ಟ್ ಕೊಡಬೇಕು. ಅಲ್ಲಿ ಕೂತ್ಕೊಂಡಿರೋಂಥ ಒಬ್ಬ ಅಧಿಕಾರಿ ಇಲ್ಲಿ ಆಕ್ಸಿಡೆಂಟ್ ಆಗಿರೋದನ್ನು ಯಾತಕ್ಕೆ ಆಕ್ಸಿಡೆಂಟ್ ಆಯಿತು ಅಂತ ರಿಪೋರ್ಟ್ ಕೊಡಬೇಕು. ಅಲ್ಲಿ ನಡೆಯುತ್ತೆ ಎಕಾನಮಿ, ಪ್ಯಾರಲಲ್ ಎಕಾನಮಿ ಹೇಳ್ತಾ ಇರೋದು. ಎಲ್ಲಿ ನಾವು ಬೆಳೆಸಬಾರ್ದು ಬ್ಲ್ಯಾಕ್ ಮನಿ ಅಂತ ಹೇಳ್ತೀವಿ, ಅಲ್ಲಿ ಬ್ಲ್ಯಾಕ್ ಮನಿ ಬೆಳೆಯುತ್ತೆ. ಇದಾಯ್ತಾ, ಇದಾದ್ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಅದನ್ನು ರಿಲೀಸ್ ಮಾಡಿಸ್ಬೇಕಾದ್ರೆ ಅಲ್ಲಿ ನಡೆಯುತ್ತೆ. ಆಮೇಲೆ ಲಾಯರ್ನಿಟ್ಟು ನಾವು ಕೋರ್ಟಿಗೆ ಹೋಗ್ತೀವಿ, ಅಲ್ಲಿ ನಡೆಯುತ್ತೆ. ಇನ್ಶೂರೆನ್ಸ್ ಕಂಪ್ನಿ ನಡೆಯುತ್ತೆ, ಇನ್ಶೂರೆನ್ಸ್ ಲಾಯರ್ ಇಡ್ತಾರೆ. ಸೊ ಈ ಪ್ಯಾರಲಲ್ ಎಕಾನಮಿ ಚೆನ್ನಾಗಿ ನಡೀತಾ ಇರೋದ್ರಿಂದ ಈ ಪ್ಯಾರಲಲ್ ಎಕಾನಮಿಯ ಅನುಕೂಲಗಳನ್ನ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ನಿಜವಾದ ಎಕಾನಮಿನ ಮರ್ತು ಬಿಡ್ತೀವಿ. ನಮ್ಮ ಸ್ವಂತ ಸಂಬಂಧಿಕರುಗಳನ್ನ ಮರೆತು ಈ ಹೊಸ 5-6 ಸಂಬಂಧಗಳನ್ನ ನಾವು ಮಾಡ್ಕೊಳ್ಳೋದಕ್ಕೆ ಭಾರಿ ಆಸೆ ಪಡ್ತೀವಿ. ಆಮೇಲೆ ತುಂಬ ಜನಗಳ ಹತ್ರ, ಸ್ನೇಹಿತರ ಹತ್ರ ಹೇಳ್ತೀವಿ, ನಾನೇನು ಮಾಡಿದೆ ಗೊತ್ತಾ, ಹಿಂಗೆ ಜಗಳ ಮಾಡಿದೆ, ನಾನೇನು ಮಾಡಿದೆ ಗೊತ್ತಾ, ಹಿಂಗೆ ರೋಫ್ ಹಾಕ್ತೆ, ನಾನೇನು ಮಾಡಿದೆ ಗೊತ್ತಾ, 500 ಕೇಳಿದೆ, 1000 ಬಿಸಾಕಿ ಕೆಲಸ ಮಾಡ್ಕೊಂಡೆ. ಇದು ಸಾರ್ವಜನಿಕರ ತಪ್ಪಲ್ವಾ, ಅವ್ರ ಕರ್ತವ್ಯ ಅಲ್ವಾ? ಇದನ್ನು ಅವ್ರು ಮನಗಾಣ್ತಾರೆ. ಒಂದೇ ಸರಿ ಜೀವನದಲ್ಲಾಗುತ್ತೆ, 2 ಸರಿ ಜೀವನದಲ್ಲಾಗುತ್ತೆ, ಸುಮ್ಮನಾಗ್ಬಿಡ್ತಾರೆ. ದಿನ ಬೆಳಿಗ್ಗೆ ಅದನ್ನೇ ಮಾಡೋರು ಯಾರ ಇದ್ದಾರಾ? ಇಲ್ಲ. ಆದ್ದರಿಂದ ಜನಗಳಿಗೆ ಏನಾಗುತ್ತೆ, ಇದು ಅಪರೂಪದ ಕೆಲಸ. ಕೊನೆಗೆ ಯಾರೋ ಮಧ್ಯದಲ್ಲಿ ಇರ್ತಾನೆ, ಇದು ಮಾಡ್ಕೊಂಬಾರೋ ಅಂತ ದುಡ್ಡು ಕೊಡ್ತಾರೆ. ಈ ಥರ ಈ ಕೆಲಸ ಪ್ಯಾರಲಲ್ ಎಕಾನಮಿ ಈ ಥರ ನಡೀತಾ ಇದೆ. ಹಾಗಾಗಿ ಏನಾಗ್ತಾ ಇದೆ, ಜನಗಳಿಗೆ ಅದರದ್ದು ಅಭಾಸ ಅಷ್ಟು ಆಗ್ತಾಯಿಲ್ಲ. ದುಡ್ಡಿನಲ್ಲೇ ಎಲ್ಲ ಸಿಗ್ತಾ ಇರೋದ್ರಿಂದ ಅಭಾಸ ಆಗ್ತಾ ಇಲ್ಲ. ಇದು ಹೇಳಿದ್ರಿ. ಈಗ ಆ ದಾರಿಲಿ ಹೋಗೋದಕ್ಕಿಂತ
ಅವರ ಸ್ವಂತ ಈಗ ಏನಾದ್ರು ಅಪಘಾತ ಆಗಿದ್ದಾಗ ಯಾವ ರೀತಿ ಸುಲಭೋಪಾಯ ಮಾರ್ಗಗಳಿದಾವೆ ಅಂತ? ನೋಡಿ, ಅಪಘಾತ ಆಯಿತು ಅಂತ ತಿಳ್ಕೊಳ್ಳಿ, ಸಣ್ಣ ಪುಟ್ಟ ಅಪಘಾತ ಆಯಿತಾ, ಕಾಂಪ್ರಮೈಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಹೌದು. ಅಲ್ಲೇ ಅವ್ರ ಹತ್ರನೇ ಮಾತಾಡಿ, ಕೆಟ್ಟದಾಗಿ ಮಾತಾಡೋದಕ್ಕಿಂತ ಸುಲಭವಾಗಿ ಮಾತಾಡಿ, ತೊಗೊಳ್ಳಿ ನಿಮ್ಮದು ನಮ್ಮದು ಮುಗಿಸ್. ಅದಕ್ಕೂ ಕೂಡ ಕೆಲವು ಕಡೆ ಇರೋವಂಥ ಆಫೀಸರ್ಗಳಿಗೆ ಎನ್ಕರೇಜ್ ಮಾಡ್ತಾರೆ. ನೋಡ್ರಿ ನಿಮ್ದೇನಿದೆ ಮುಗಿಸ್ಕೊಡ್ರಿ, ಸುಮ್ಮನೆ ಕೇಸ್ ಹಾಕ್ಕೊಂಡು ಯಾಕೆ ಒದ್ದಾಡ್ತೀರಾ. ಅದೊಂದು ಒಳ್ಳೆ ಮಾತನ್ನ ಕೆಲವರು ತುಂಬ ಸರಿ ಕೇಳಿದ್ವಿ ನಾವು. ಸಣ್ಣ ಪುಟ್ಟ ಅಲ್ಲ ಮುಗಿಸ್ಕೊಂಡ್ರೆ ಹೋಗ್ತಾರೆ. ಕೆಲವರು ಹಠ ಮಾಡ್ತಾರೆ, ಅವ್ರಿಗೇನು ಎಜುಕೇಷನ್ ಇರುತ್ತೋ ಅದ್ರ ಬಗ್ಗೆ ತಿಳುವಳಿಕೆ ಇರುತ್ತೋ ಗೊತ್ತಿಲ್ಲ, ಹಠ ಮಾಡಿ ಮತ್ತೆ ಪೊಲೀಸ್ ಸ್ಟೇಷನ್, ಕೋರ್ಟು ಇದೆಲ್ಲ ಬಿಡ್ತಾರೆ. ಎರಡನೇ ವಿಚಾರ, ದುಡ್ಡು ಯಾವಾಗ ಮೂಳೆ ಮುರಿಯೋದು ಅಥವಾ ಸಾವಾಗೋದು ಅವಾಗ ಕಾಂಪ್ರಮೈಸ್ ಬರಲ್ಲ. ಕಾಂಪ್ರಮೈಸು ಯಾಕೆಂದರೆ ಅಷ್ಟೊಂದು ಹೇರಳವಾದ ದುಡ್ಡನ್ನ ಯಾರಿಗೂ ಕೊಡೋದಕ್ಕೆ ಅಸಾಧ್ಯವಾಗುತ್ತೆ. ಆವಾಗ ಇನ್ಶೂರೆನ್ಸ್ ಇರಬೇಕು, ಲೈಸೆನ್ಸ್ ಇರಬೇಕು, RC ಸರಿ ಇರಬೇಕು, ಅದಕ್ಕೆ ಫಿಟ್ನೆಸ್ಗಳು ಸರಿ ಇರಬೇಕು, ಪರ್ಮಿಟ್ ಇದ್ದರೆ ಪರ್ಮಿಟ್ ಆಗಿರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇಷ್ಟೆಲ್ಲ ಡಾಕ್ಯುಮೆಂಟ್ಗಳನ್ನ ಅಂಥದ್ದನ್ನು ಮಾಡ್ದಲೇ ಜನಗಳು ಅಲ್ಲಿ ಕೂಡ ಕದ್ದು ಹೋಗ್ತಾರೆ. ಇಂಥದ್ದು ಇದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಮೊದಲು ನಮ್ಮ ಶಿಸ್ತನ್ನು ಸರಿ ಮಾಡ್ಕೋಬೇಕು. ನಮ್ಮ ವಾಹನದ ಎಲ್ಲ ವಿಚಾರಗಳು ಸರಿ ಇದ್ದಾಗ ಮನೆ ಶೆಡ್ಡಿನಿಂದ ಕಾರ್ನ ಹೊರಗಡೆ ತೆಗಿಬೇಕು, ಅಥವಾ ಯಾವುದೇ ವಾಹನನ ಹೊರಗಡೆ ಇಲ್ಲ ಅಂತ ಹೇಳಿದ್ರೆ, ಇವತ್ತು ನಮ್ಮಲ್ಲಿ ತುಂಬ ಜನ ಕಸ್ಟಮರ್ ನೋಡ್ತೀವಿ, ಮನೇಲಿ ಕಾರ್ ನಿಲ್ಲಿಸಿ ಬಂದೇನು ಸರ್ ಇನ್ಶೂರೆನ್ಸ್ ಮುಗಿದಾಗಿದೆ, ಒಬ್ರು ಇನ್ಶೂರೆನ್ಸ್ನ ಪರಿಚಯ ಮಾಡಿಕೊಡಿ, ನಾನು ಇನ್ಶೂರೆನ್ಸ್ ಮಾಡಿಸಿ ಆಮೇಲೆ ಕಾರ್ನ ಹೊರಗಡೆ ತೆಗಿತೀನಿ. ನೋಡಿ ಎಂಥ ಸಭ್ಯ ಜನಗಳು ಇದ್ದಾರೆ. ಮುಗಿದೋಗಿ ಒಂದು ತಿಂಗಳಾಯ್ತು ಮರ, ಯಾವನೇನು ಮಾಡ್ಕೊತಾನೆ ಓಡಿಸ್ತಾ ಇದ್ದೀನಿ, ಈ ಥರ ಜನಗಳು ನಾವು ನೋಡ್ತೀವಿ, ನಮ್ಮ ಮಾರ್ಕೆಟಲ್ಲಿ ನೋಡ್ತೀವಿ. ಇದು ಹೋಗ್ಬೇಕು, ಈ ವರ್ತನೆಗಳನ್ನ ಹೋಗಬೇಕು. ಅದೇ ಹೊರಗಡೆ ದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಆಗೋಯ್ತಾ ಇನ್ಶೂರೆನ್ಸು, ಆಟೋಮೆಟಿಕ್ ಅವ್ರ ಬ್ಯಾಂಕಿಂದ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ, ಇನ್ಶೂರೆನ್ಸ್ ಆಗುತ್ತೆ, ಅವ್ರ ಇನ್ಶೂರೆನ್ಸು ಖಾಯಮಾಗಿರುತ್ತೆ. ಆ ಬ್ಯಾಂಕ್ನವರು ಅದಕ್ಕೆ ಬಡ್ಡಿ ಹಾಕ್ಕೊಳ್ತಾರೆ. ದುಡ್ಡಿಲ್ಲದೆ ದುಡ್ಡಿಗೆ ಇನ್ಶೂರೆನ್ಸಿಗೆ ದುಡ್ಡು ಕೊಟ್ಬಿಟ್ಟು ಬಡ್ಡಿ ಹಾಕ್ಕೊಳ್ತಾರೆ ಬ್ಯಾಂಕ್ನವರು. ಸೊ ಏನಾಯಿತು, ಬರ್ಡನ್ ಕಡಿಮೆ ಆಯಿತು. ಸೊ ಇಲ್ಲಿ ಆ ಸಿಸ್ಟಮ್ಗಳಿಲ್ಲ. ಬ್ಯಾಂಕಿಗೆ ಮೋಸ ಮಾಡಿ ಓಡೋಗೋದು, ಅಡ್ರೆಸ್ ಕೊಟ್ಟರು ಅಡ್ರೆಸ್ನಲ್ಲಿ ಜನ ಇರಲ್ಲ, ಇದೆಲ್ಲ ಇರೋದ್ರೆ ಬ್ಯಾಂಕ್ನವರು ಈಗ ಆಧಾರ್ ಕಾರ್ಡ್ ಬಂದಿರೋದ್ರೆ ಸುಮಾರು ಜನ ಸಿಗಾಕ್ಕೊಳ್ತಾ ಇದ್ದಾರೆ. ಹಿಂದೆ ಅಡ್ರೆಸ್ಗಳೇ ಸಿಗ್ತಿರಲಿಲ್ಲ. ಇಂಥದ್ದೆಲ್ಲ ಪ್ರಾಬ್ಲಮ್ಗಳಿತ್ತು. ಯಾಕೆ ಸರ್ ನಮ್ಮ ದೇಶದಲ್ಲಿ ಆ ಥರ ವ್ಯವಸ್ಥೆನ ತರಕ್ಕೆ ಆಗಲ್ವಾ? ಖಂಡಿತ ತರ್ಬೋದು. ಈಗ ನೋಡಿ, ಡಿಮಾನಿಟೈಸೇಷನ್ ಮಾಡಿಸ್ಕೊಂಡು ಒಂದು 15 ದಿವಸ ಮಾತ್ರ ನಮ್ಮ ದೇಶದಲ್ಲಿ ತೊಂದರೆ ಆಯಿತು. ಆಮೇಲೆ ಏನು ತೊಂದರೆ ಆಯಿತು, ನಮಗೆ ಅನುಕೂಲ ಜಾಸ್ತಿ ಆಯಿತು. ಇಷ್ಟೊಂದು ಬ್ಯಾಂಕ್ ಅಕೌಂಟ್ಗಳು ಓಪನ್ ಆಗಿದೆ. ರಸ್ತೆಯಲ್ಲಿ ನೀವು ಕಿತ್ಲೆ ಹಣ್ಣು ಮಾರಿ, ಕೊತ್ತಂಬರಿ ಸೊಪ್ಪು ಮಾರಿ, ಈ ಕಡೆ ಒಂದು 50,000 ರೂಪಾಯಿ, ಲಕ್ಷ ರೂಪಾಯಿ ಪದಾರ್ಥ ತೊಗೊಳ್ಳಿ, ಒಂದು 10 ಲಕ್ಷ ರೂಪಾಯಿ ಕಾರ್ ತೊಗೊಳ್ಳಿ, ಎಲ್ಲದಕ್ಕೂ UPIನಲ್ಲಿ ಪೇ ಮಾಡ್ಬೋದು. ಇಷ್ಟು ಸುಲಭವಾಗಿ ನಮ್ಮ ದೇಶದ ಯುವಕರು ಇಂಥ ಒಂದು ಸೈಂಟಿಫಿಕ್ ಡೆವಲಪ್ಮೆಂಟ್ನ ಮಾಡಿಕೊಟ್ಟ ಮೇಲೆ ಯಾತಕ್ಕೆ ನಾವು ಇದರಲ್ಲೂ ಅದನ್ನು ಅಳವಡಿಸಬಾರ್ದು? ಖಂಡಿತ. ಈಗ ಟ್ರ್ಯಾಕ್ಗಳಂತ ಮಾಡಿದ್ದಾರೆ, ಏನು ಎಲೆಕ್ಟ್ರಾನಿಕ್ ಟ್ರ್ಯಾಕ್ಗಳಂತ ಮಾಡಿದ್ದಾರೆ. ಆ ಟ್ರ್ಯಾಕ್ಗಳನ್ನ ಕರ್ನಾಟಕದಲ್ಲಿ ಕೇವಲ ಒಂದು ನನಗೆ ಗೊತ್ತಾಗ ಒಂದು 16-17 ಇದೆ. ಮಿಕ್ಕಿದ್ದೆಲ್ಲ ಆಗ್ತಾ ಇದೆ ಅಂತೇಳಿ 3 ವರ್ಷದಿಂದ ಮಾಡ್ತಾನೇ ಇದ್ದಾರೆ. ಎಲ್ಲ ಕೆಲಸಗಳನ್ನ ಮಾಡ್ತಾರಲ್ಲ, ಇದನ್ನು ಮಾಡೋಕ್ಕಾಗಲ್ವ? ಇದಕ್ಕೆ ಫಂಡ್ಸ್ ಇಲ್ವಾ ನಮ್ಮಲ್ಲಿ? ಯಾವ್ಯಾವುದಕ್ಕೂ ವೇಸ್ಟ್ ಮಾಡ್ತಾರೆ ದುಡ್ಡು. ಇದನ್ನು ಅತಿ ಶೀಘ್ರದಲ್ಲಿ ಮಾಡಿ, ಇದನ್ನು ಅಳವಡಿಸಿ ಜನಗಳಿಗೆ ಕಂಟ್ರೋಲ್ ತರೋಕ್ಕಾಗಲ್ವ? ಇವ್ರ ಕೈನಲ್ಲಿ ಮಾಡ್ಬೋದಲ್ಲ. ಎಷ್ಟನೇ ಇಸ್ವಿಯಿಂದ ಮಾಡ್ತಾನೆ ಇದ್ದಾರೆ? ನಾವು ಕಂಡಂಗೆ 17-18ನೇ ಇಸ್ವಿಯಿಂದನೂ ಟ್ರ್ಯಾಕ್ಗಳನ್ನ ಮಾಡ್ತಾನೆ ಇದ್ದಾರೆ. 25 ಬಂತು, ಇದು 26ಕ್ಕೆ ಕಾಲಿಡ್ತಾ ಇದ್ದೀವಿ ನೆಕ್ಸ್ಟು. ಆದರೂ ಕೂಡ ಇನ್ನೂ ಟ್ರ್ಯಾಕ್ಗಳು ರೆಡಿ ಆಗ್ತಾ ಇಲ್ಲ. ಇದು ಅವ್ರಿಗೆ ಇರೋವಂಥ ಇಂಟ್ರೆಸ್ಟ್, ಸರ್ಕಾರಕ್ಕೆ ಅಥವಾ ಏನು ಅದನ್ನು ಜವಾಬ್ದಾರಿ ಹೊತ್ಕೊಂಡಿರೋವಂಥ ಮಂತ್ರಿಗಳು, ಅಧಿಕಾರಿಗಳು, ಅವ್ರಿಗೆ ಇರೋವಂಥ ಇಂಟ್ರೆಸ್ಟ್ ತೋರಿಸುತ್ತೆ. ಮಾಡಬೇಕು ಬೇಡ ಅಂತೇಳಿ. ಈಗೇನು 5 ವರ್ಷದ ಪ್ಲ್ಯಾನ್ಗಳೇನಿಲ್ಲ ನಮ್ಮಲ್ಲಿ, ಪಂಚವಾರ್ಷಿಕ ಯೋಜನೆಗಳೇನಿಲ್ಲ. 5 ವರ್ಷಕ್ಕೆ ದುಡ್ಡು ಇಷ್ಟಿಟ್ಕೊಂಡಿದ್ದೀವಿ, ಅಷ್ಟರೇ ಮಾಡಬೇಕು ಅಂತ. ಆ ಥರ ಪರ್ಸ್ ಸಿಸ್ಟಮ್ ಏನಿಲ್ಲ ನಮ್ಮಲ್ಲಿ. ದುಡ್ಡಿದೆ, ಹೇರಳವಾಗಿ ದುಡ್ಡಿದೆ, GST ಕಲೆಕ್ಷನ್ ಆಗ್ತಿದೆ. ಎಲ್ಲೆಲ್ಲೋ ದುಡ್ಡನ್ನ ವ್ಯಯ ಮಾಡಿದ್ರ ಬದಲು ಅಧಿಕಾರ ಮಾಡ್ಬೋದು, ಅವಾಗ ಕಂಟ್ರೋಲ್ಗೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ರೂಲ್ಸ್ ಏನೇನಿದೆ, ಈಗ ನಾವು ರೂಲ್ಸ್ ಬ್ರೇಕ್ ಮಾಡಿದಾಗ ಏನೇ ಶಿಕ್ಷೆಗಳಿದೆ ಅಥವಾ ದಂಡನೆಗಳಿದೆ, ಅವನ್ನ ತುಂಬ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಈ ಅಪಘಾತಗಳನ್ನ ಕಡಿಮೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಖಂಡಿತ, ನೀವು ಹೇಳೋ ಮಾತು ಸತ್ಯ. ನೀವು ಮೊದಲು ಯಾವುದೇ ಕಾನೂನು ಬಂದಾಗ ಆ ಕಾನೂನು ಸಾಮಾನ್ಯ ಜನಗಳಿಗೆ ತಿಳುವಳಿಕೆಗೆ ಬರಬೇಕು. ಹೌದಾ? ಯಾವುದೋ ಒಂದು ರಸ್ತೆಯಲ್ಲಿ ಕ್ಯಾಮ್ರಾ ಹಾಕ್ಬಿಟ್ಟು, ಈಗ ಒಂದು ಉದಾಹರಣೆ ಬಂತು, ಈಗ ಸುಮಾರು ಒಂದು 5-6 ತಿಂಗಳಲ್ಲಿ ವಾಟ್ಸಪ್ಪಲ್ಲಿ ನೀವೆಲ್ಲ ನೋಡಿದ್ದೀರಾ. ಒಂದೇ ಸರ್ಕಲ್ನಲ್ಲಿ ದಿವಸಕ್ಕೆ 4 ಸರಿ ಒಬ್ಬ ಅಂಗಡಿ ಓನರು ಮನೆಗೆ ಹೋಗಿ ಬರ್ತಾನೆ. ಅವನು ಯಾವಾಗಲೂ ಹೆಲ್ಮೆಟ್ ಹಾಕಲ್ಲ. ಒಂದೇ ಸರ್ಕಲ್ನಲ್ಲಿ, ಈ ಸರ್ಕಲ್ ದಾಟೆ ಮನೆಗೆ ಹೋಗಬೇಕು, ಸರ್ಕಲ್ ದಾಟೆ ಅಂಗಡಿಗೆ ಬರಬೇಕು. ಅವನಿಗೆ ಹೆಚ್ಚು ಕಡಿಮೆ 1,60,000 ರೂಪಾಯಿ ಪೆನಾಲ್ಟಿದು ಬಿಲ್ ಬರುತ್ತೆ ಮನೆಗೆ. ಅವ್ನು ಹಿಡ್ಕೊಂಡು ಹೋಗ್ತಾನೆ. ಏನ್ರಿ 1,60,000 ಸಾಕ್ಬಿಟ್ರೆ ನಾನು ಸ್ಕೂಟ್ರ್ 10,000 ಸ್ಕೂಟ್ರ್ ಬಾಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀನು ಎಷ್ಟು ಸರಿ ಅಫೆನ್ಸ್ ಮಾಡಿದೀಯಾ, ಒಂದು ಅಫೆನ್ಸ್ಗೆ ಎಷ್ಟು ದುಡ್ಡು, ಎಷ್ಟು ಪೆನಾಲ್ಟಿ, ಅದನ್ನು ಲೆಕ್ಕಕ್ಕೆ ಬರುತ್ತೆ. ಇದನ್ನು ಜನಗಳು ಮಣ್ಣು ಕಾಣಬೇಕು. ತಪ್ಪು ನಂದಿದೆ. ಒಂದು ಹೆಲ್ಮೆಟ್ ಅಂತ ಹಾಕ್ಕೊಂಡಿದ್ರೆ ಬರ್ತಾ ಇರಲಿಲ್ಲ ಈ ಪ್ರಾಬ್ಲಮ್ಮು.
ಇದನ್ನು ನಾನು ಹೆಲ್ಮೆಟ್ ಸುಮಾರು ಜನ ಮಾತಾಡ್ತಾರೆ, ನಮ್ಗೆ ಅನ್ಸುತ್ತೆ ಕೇವಲವಾಗಿ ಮಾತಾಡ್ತಾರೆ. ಹೆಲ್ಮೆಟ್ ಕಂಪ್ನಿಯವ್ರು ದುಡ್ಡು ಕೊಟ್ಟವ್ರು ಅದಕ್ಕೆ ಹೆಲ್ಮೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ವಾಮಿ, ನಮ್ಮ ದೇಶದಲ್ಲಿ ಹೆಲ್ಮೆಟ್ ಮಾಡೋವಂಥವ್ರು 150 ಕಂಪ್ನಿ ಇದೆ. 150 ಕಂಪ್ನಿಯವ್ರು ಯಾರ್ಯಾರು ದುಡ್ಡು ಕೊಡ್ತಾರೆ? ಒಬ್ರಿಗೊಬ್ರು ಕಾಂಪಿಟೇಷನ್ ಇರಬೇಕಾದ್ರೆ ಇವ್ರದೇ ಹೆಲ್ಮೆಟ್ ಸೇಲ್ ಆಗುತ್ತೆ ಅಂತ ನಾನು ಕನ್ಸ್ಕೊಂಡಿರ್ತಾರೆ ಅವರು. ISI ಮಾಡೋರೇ ಒಂದು 60-70 ಜನ ಇದ್ದಾರೆ. ಎಲ್ಲರಿಗೂ ವ್ಯಾಪಾರ ಆಗಬೇಕು. ಯಾರಿಗೆ? ಅವ್ರಿಗೆ ವ್ಯಾಪಾರ ಆಗುತ್ತೆ ಬಿಡುತ್ತೋ, ಮೊದಲು ನಮ್ಮ ಜೀವನ ನಾವು ಉಳಿಸ್ಕೋಬೇಕು. ನಾವು ಅದನ್ನು ಬಿಡೋದು ಇನ್ನೊಬ್ಬರ ತಲೆ ಮೇಲೆ ಹೊರೆ ಹಾಕೋದು. ಅವ್ರು ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಇಂಟ್ರೊಡ್ಯೂಸ್. ಈ ಕಾನೂನು ನಮ್ಮ ಕಾನೂನು ಶುರುವಾಯಿತಲ್ಲ ಅವತ್ತಿಂದನೂ ಇದೆ. ಸೀಟ್ ಬೆಲ್ಟ್ ಹಾಕ್ಕೊಳ್ಬೇಕು, ಹೆಲ್ಮೆಟ್ ಹಾಕ್ಕೊಳ್ಬೇಕು. ಚಿಕ್ಕ ಮಕ್ಕಳನ್ನ ನೀವು ಸ್ಕೂಟ್ರ್ಗಳಲ್ಲಿ ಕೂರಿಸ್ಕೊಂಡ್ರೆ, ಕಾರಲ್ಲಿ ಕೂರಿಸ್ಕೊಂಡ್ರೆ ಅದಕ್ಕೆ ಆದಂಥ ಬೇರೆ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಅದನ್ನು ಹಾಕಿ ಭದ್ರವಾಗಿ ಅವ್ರನ್ನ ನಮ್ಮಲ್ಲಿ ಜೋಪಾನವಾಗಿ ಇಟ್ಕೊಳ್ಬೇಕು. ಇವತ್ತು ಸ್ಕೂಟ್ರ್ ಕೊಟ್ಟರೆ ಚಿಕ್ಕ ಮಕ್ಕಳಿದ್ರೆ ಶೋರೂಮ್ನವ್ರು ಗಿಫ್ಟ್ ಕೊಡ್ತಾರೆ, ಚಿಕ್ಕ ಮಕ್ಕಳು ಹ್ಯಾಂಡ್ಲಿಂಗ್ ಐಟಮ್ಸ್ ಅಂತೇಳಿ. ಅದನ್ನು ಮಕ್ಕಳಿಗೆ ಹೊಟ್ಟೆ ಹತ್ರ ಕೂರಿಸ್ಕೊಂಡು ಕಟ್ಕೊಳ್ಳೋದು, ಬೆನ್ನಕ್ಕೆ ಕೂರಿಸ್ಕೊಂಡು ಕಟ್ಕೊಳ್ಳೋದು, ಅವ್ರ ಸೇಫ್ಟಿನ ಹೇಗೆ ನೋಡ್ಕೊಳ್ಳೋದು. ಕಾರಲ್ಲಿ ಚಿಕ್ಕ ಮಕ್ಕಳನ್ನ ಕೂರಿಸೋದಕ್ಕೆ ಒಂದು ಸಪ್ರೇಟ್ ಸೀಟ್ ಬರುತ್ತೆ, ಅದ್ರಲ್ಲಿ ಹಾಕಿ ಮಕ್ಕಳನ್ನ ಕಟ್ಟಿಟ್ರೆ ಕೆಲವು ಟೈಮ್ ಆಕ್ಸಿಡೆಂಟ್ಗಳನ್ನ ನೋಡಿ ನೀವು. ಚಿಕ್ಕ ಮಕ್ಕಳು ಸೇಫ್ ಆಗಿರ್ತಾರೆ, ದೊಡ್ಡವ್ರು ಏಟ್ ಬಿದ್ದಿರುತ್ತೆ. ಇಷ್ಟೊಂದು ಸೇಫ್ಟಿ ಡಿವೈಸ್ ಇದೆ, ಉಪಯೋಗಿಸ್ಕೊಳ್ಳಲ್ಲ. ಎಲ್ಲದಕ್ಕೂ ಒಂದು ಕತೆ ಹೇಳ್ತೀವಿ. ನಮ್ಮಲ್ಲಿ ದೊಡ್ಡ ರಾಮಾಯಣ, ದೊಡ್ಡ ಮಹಾಭಾರತದಲ್ಲಿ ಉಪಕಥೆಗಳು ಜಾಸ್ತಿ ಇದೆ. ಉಪಕಥೆಗಳು ಅದೇ ರೀತಿ ನಮ್ಮಲ್ಲಿ ಏನೇ ಒಂದು ಕಾನೂನು ಬಂದರೂ ಅದಕ್ಕೆ ಉಪಕಥೆಗಳು ಅಲ್ಲಿಲ್ಲದೆ ಹೋದ್ರೂ ಇಲ್ಲಿ ಜನ ಸೃಷ್ಟಿ ಮಾಡ್ತಾರೆ. ಜನಗಳಲ್ಲಿ ಈ ಕಥೆಗಳನ್ನ ಹೇಳೋ ಸ್ವಭಾವ ಇರೋದ್ರಿಂದ ವಾಸ್ತವತೆನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ವಾಸ್ತವತೆನ ಅರ್ಥ ಮಾಡ್ಕೊಂಡಾಗ ಖಂಡಿತ ಜನನೇ ತಪ್ಪು ಮಾಡೋದಿಲ್ಲ, ಸಾರ್ವಜನಿಕರೇ ತಪ್ಪು ಮಾಡೋದಿಲ್ಲ. ಇದು ನನ್ನ ವಿಚಾರ. ಸರ್, ಸ್ವಾತಂತ್ರ್ಯ ಬಂದು ಕಾನೂನುಗಳು ಬಂದು ಇಷ್ಟು ವರ್ಷ ಕಳೆದಿವೆ. 75ನೇ ಸ್ವತಂತ್ರ ಮಹೋತ್ಸವನ ಆಚರಿಸಿದ್ದೀವಿ. ಅಷ್ಟಾದರೂ ನಮ್ಮಂಥ ಅಭಿವೃದ್ಧಿ ಹೊಂದುತ್ತಿರೋ ದೇಶದಲ್ಲಿ ಇವತ್ತು ರಸ್ತೆ ಪಕ್ಕದಲ್ಲಿ ತುಂಬ ಆಕ್ಸಿಡೆಂಟ್ಗಳು ಪ್ರತಿನಿತ್ಯ ನೋಡ್ತೀವಿ. ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಕರೇ ಹೆಚ್ಚಿನದಾಗಿ ಅಂತ ಹೇಳ್ಬೋದು. ಹೌದು. ಇದನ್ನು ತಡೆಯೋದಕ್ಕೆ ನಿಮ್ಮದು ಏನೇನು ಸೂತ್ರಗಳು ಇದೆ ಅಂತ ಕೊನೆಯದಾಗಿ? ಸರ್, ಇವತ್ತಿಂದಾನೇ ನಮ್ಮ ಸರ್ಕಾರ ಕಾನೂನನ್ನ ಬಿಗಿ ಮಾಡಿದರೆ, ಕಾನೂನನ್ನ ಯಾರು ನಿಯಂತ್ರಣ ಮಾಡ್ತಾರೆ ಅವರು ಸ್ವಲ್ಪ ನಮ್ಮ ದೇಶ ಇದು, ನನ್ನ ಮಕ್ಕಳೇ ಇವರು, ನನ್ನ ಅಣ್ಣ ತಂದಿರೇ ಇವರು, ನನ್ನ ತಂದೆ ತಾಯಿಗಳೇ ಇವರೇ ಅಂತೇಳಿ ಆ ಕಾನೂನನ್ನ ಸ್ವಲ್ಪ ಬಿಗಿಯಾಗಿ ಹಿಡಿದು ಬದುಕಿಸಿದ್ರೆ ನನ್ನ ಮಕ್ಕಳನ್ನೇ ಬದುಕಿಸ್ತೀನಿ, ಅಂತ ಅಣ್ಣ ತಮ್ಮದಿರನ್ನ ಬದುಕಿಸ್ತೀನಿ ಅಂತ ಅಂದ್ಕೊಂಡು ಕರ್ತವ್ಯನಿಷ್ಠರಾಗಿ ಕರ್ತವ್ಯ ಮಾಡಿದರೆ ತರಬೇತಿ ಸಂಸ್ಥೆಯನ್ನು ಬಿಡಂಗಿಲ್ಲ ನಾನು. ತರಬೇತಿ ಸಂಸ್ಥೆಯವರು ತರಬೇತಿನೇ ಕೊಡೋದಾಗಿ ಏಜೆಂಟ್ ಕೆಲಸ ಮಾಡದಲ್ಲೇ ಹೋದರೆ, ತರಬೇತಿನೇ ಕೊಡೋದನ್ನು ಮುಖ್ಯ ಉದ್ದೇಶ ಇಟ್ಕೊಂಡು ಏಜೆಂಟ್ ಕೆಲಸ ಮಾಡದಲ್ಲೇ ಹೋದರೆ, ಯಾರು ಏಜೆಂಟ್ನ ಅಲೋ ಮಾಡದಲ್ಲೇ ಹೋದರೆ, ಅದನ್ನು ಮಧ್ಯಸ್ಥಕ್ಕೆ ಏನು ಮಾಡ್ತಾರೆ ಅವ್ರನ್ನ ಅಲೋ ಮಾಡದಲ್ಲೇ ಹೋಗಿ ಪ್ರತಿಯೊಂದೂ ಈಗ ನಮ್ಮ ಜರ್ಮನಲ್ಲಾಗಲಿ, ಬ್ರಿಟಿಷ್ನಲ್ಲಾಗಲಿ, ಅರೇಬಿಯನ್ ಕಂಟ್ರೀಸ್ನಲ್ಲಾಗಲಿ ಎಲ್ಲ ದೇಶಗಳಲ್ಲೂ ಇಷ್ಟು ಬಿಗಿ ಇದೆ ಲೈಸೆನ್ಸ್ ಕೊಡೋದಕ್ಕೆ. 1 ವರ್ಷ ಕಾಲ ತಗೊಳುತ್ತೆ. ದುಡ್ಡಿನ ಬಿಡಿ, ದುಡ್ಡು ಏನು ಪಡಿಬೇಕಾದ್ರೂ ದುಡ್ಡು ಕೊಡಬೇಕು. ದುಡ್ಡು ಇಲ್ಲೆಲ್ಲ ಯಾವುದು ನಡೆಯೋದಿಲ್ಲ, ದುಡ್ಡಿನ ವಿಚಾರ ಬಿಟ್ಬಿಡಿ. ಈ ತರಬೇತಿಗಳನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಅದನ್ನು ತರಬೇತಿನೇ ಕೊಡಲೇಬೇಕು ಅನ್ನೋ ಉದ್ದೇಶಗಳನ್ನ ಇಟ್ಕೊಂಡು ಪರೀಕ್ಷೆಗಳನ್ನ ಕಠಿಣ ಮಾಡಿದಾಗ ಆ ಮನುಷ್ಯನಿಗೆ ಅದರ ಬೆಲೆ ಗೊತ್ತಾಗುತ್ತೆ. ಈಗ ಚಿನ್ನ ಬೆಳ್ಳಿ ತೊಗೊಳ್ಬೇಕಾದ್ರೆ ದುಡ್ಡನ್ನ ಹೇಗೆ ಸೇರಿಸಿಟ್ಕೊಳ್ತಾರೆ, ಆವಾಗ ದುಡ್ಡಿನ ಬೆಲೆ ಗೊತ್ತಾಗುತ್ತೆ, ಚಿನ್ನ ಬೆಳ್ಳಿ ಬೆಲೆ ಗೊತ್ತಾಗುತ್ತೆ. ಯಾವಾಗ ಪದಾರ್ಥ ಚಿನ್ನ ಬೆಳ್ಳಿ ರಸ್ತೆಯಲ್ಲಿ ಮುತ್ತು ರತ್ನ ಎಲ್ಲ ಸಿಗ್ತಾ ಇತ್ತು ಅಂತ ಆಗಿನ ಕಾಲದಲ್ಲಿ ಇವತ್ತು ಸಿಗುತ್ತಾ? ಇಲ್ಲ ಸರ್. ಹಾಗೇನೆ ಇದು ಕೂಡ ಅದು ಕಠಿಣ ಆಗಬೇಕು. ಆ ಕಠಿಣ ಆದಾಗ ಅದನ್ನು ಪಡ್ಕೊಳ್ಳೋಕೆ ಎಷ್ಟು ಕಷ್ಟಪಡ್ತಾರೆ ಆವಾಗ ಅದ್ರ ಬೆಲೆ ಗೊತ್ತಾಗುತ್ತೆ ಮನುಷ್ಯನಿಗೆ. ಈಗ ಯಾವುದೇ ಒಂದು ಡಿಗ್ರಿ ತೊಗೊಳ್ತಾರೆ ಅಂದ್ಕೊಳ್ಳಿ, ಯಾರು ದುಡ್ಡು ಕೊಟ್ಟು ತೊಗೊಂಡ್ಬರ್ತಾ ಇದ್ದಾರಾ? ಅದು ಕೂಡ ಪೇಪರ್ನಲ್ಲಿ ಬಂದಿದೆ, ನೀವೆಲ್ಲ ನೋಡಿದ್ದೀರಾ. ದುಡ್ಡು ಕೊಟ್ಟು ಡಿಗ್ರಿ ತೊಗೊಂಡ್ರು, ಅವೆಲ್ಲ ನಿಂತೋಯ್ತು. ಸರ್ಕಾರ ಯಾವಾಗ ಅದ್ರ ಬಗ್ಗೆ ಚೆನ್ನಾಗಿ ಮುಷ್ಟಿನ ಹಿಡ್ಕೊಳ್ತು ನಿಂತೋಯ್ತು. ಯಾವ ಸರ್ಕಾರ ಮಾಡ್ತಾ ಇತ್ತು ಅದು ಬೇರೆ ವಿಚಾರ. ಆಮೇಲೆ ಬಂದಂಥ ಸರ್ಕಾರಗಳು ಅದನ್ನು ನಿಲ್ಲಿಸ್ತು. ಇವತ್ತು ಯಾವುದೇ ಡಿಗ್ರಿ ತೊಗೋಬೇಕಾದ್ರೆ ಅವ್ನು ಕಷ್ಟಪಡಬೇಕು, ಓದಬೇಕು, ಅದಕ್ಕೆ ಬರೀಬೇಕು, ಅವ್ನು ತಯಾರಾಗಬೇಕು, ಮೆಂಟಲಿ ಪ್ರಿಪೇರ್ ಆಗಬೇಕು, ಆ ಎಕ್ಸಾಮಿನೇಷನಲ್ಲಿ ಪಾಸ್ ಆದ್ರೆ ಆಗ್ತಾನೆ, ಇಲ್ಲದಿರಿಲ್ಲ. ಹಾಗೆ ಇದರಲ್ಲೂ ಕೂಡ ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಪಡೆಯೋಕ್ಕೆ ಹೋದಾಗ ಅವನು ಫೇಲ್ ಆದರೆ ಇಟ್ ಇಸ್ ರಿಯಲಿ ಇಸ್ ಫೇಲ್. ಅದರಲ್ಲಿ ಅಳೋವಂಥದ್ದು, ಕರೆಯುವಂಥದ್ದು, ಬೇಜಾರು ಮಾಡ್ಕೊಳ್ಳೋವಂಥದ್ದು ಏನೂ ಇಲ್ಲ. ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ, ನಾನು ಇನ್ನೂ ಉತ್ತಮ ಡ್ರೈವರ್ ಆಗ್ಬೋದು, ಉತ್ತಮ ಚಾಲಕನಾಗ್ಬೋದು ಅಂತ ಅಂದ್ಕೊಳ್ಬೇಕೇ ಹೊರತು ನನ್ನ ಫೇಲ್ಯೂರು ನನ್ನ ಮರ್ಯಾದೆ ಅಲ್ಲ. ನಾನು ಆಲ್ ಫೇಲ್ಯೂರ್ಸ್ ಆರ್ ಸ್ಟೆಪ್ಪಿಂಗ್ ಸ್ಟೋನ್ಸ್ ಫಾರ್ ಲೈಫ್ ಅಂತ ತಿಳ್ಕೊಂಡು ಮತ್ತೊಂದು ಪರೀಕ್ಷೆಗಳನ್ನ ಅಟೆಂಡ್ ಮಾಡಿ ಒಳ್ಳೆಯ ಉತ್ತಮ ಡ್ರೈವರ್ ಆಗಿ, ಉತ್ತಮ ರೈಡರ್ ಆಗಿ, ಉತ್ತಮ ಅದನ್ನು ಕಂಡಕ್ಟ್ ಮಾಡುವಂಥವನು, ಅಡ್ಮಿನಿಸ್ಟ್ರೇಟ್ ಮಾಡುವಂಥವನಾಗಿ ಹೊರಗಡೆ ಬಂದಾಗ ಮಾತ್ರ ಅವನು ನಿಜವಾದ ಡ್ರೈವರ್ ಆಗ್ತಾನೆ. ಇಲ್ಲಂದರೆ ಈಸ್ ನಥಿಂಗ್ ಬಟ್ ಎ ಕಿಲ್ಲರ್. ನಥಿಂಗ್ ಬಟ್ ಎ ಕಿಲ್ಲರ್ ಅಲ್ವಾ? ಈಗ ನಾವು ಕೇಳ್ತಾ ಇರ್ತೀವಿ ಬೇಕಾದಷ್ಟು ಕ್ರೈಮ್ ನಡೆಯುತ್ತೆ ಅಂತೇಳಿ. ಈ ಕ್ರೈಮ್ ಅಪ್ಲೈ ಆಗಲ್ಲ. ಆಕ್ಸಿಡೆಂಟಲ್ ಕ್ರೈಮ್ ಅಪ್ಲೈ ಆಗಲ್ಲ.
ಆಕ್ಸಿಡೆಂಟೇ ಆಗುತ್ತೆ, ಅಪಘಾತನೇ ಆಗುತ್ತೆ. ಆದರೂ ಕೂಡ ನಾವು ಅಪಘಾತನ ಕ್ರೈಮಿಗೆ ಕನ್ಸಿಡರೇ ಮಾಡಿಲ್ಲ ನಾವು. ಕ್ರೈಮು ಯಾವ ಕಲಿತೇ ಇರೋವಂಥ ವಿದ್ಯೆನ ಅವನು ಬಂದು ಪ್ರಯೋಗ ಮಾಡ್ತಾನೆ, ಅದರಿಂದ ಆಗುವಂಥ ಅನಾಹುತ ಕ್ರೈಮ್ ಆಗುತ್ತೆ, ಅಪಘಾತ ಆಗಲ್ಲ. ಕಲಿತು ಮಾಡಿದ ಅಪಘಾತ ಆದರೆ ಅದು ಅಪಘಾತ ಆಗುತ್ತೆ. ಕಲಿತು ಕೂಡ ಇಷ್ಟೆಲ್ಲ ಗೊತ್ತಿದ್ದು ಆಕಸ್ಮಿಕ ಆಗೋಯ್ತು ಅಂತ ಹೇಳಿ ಅಪಘಾತ ಆಗುತ್ತೆ. ಕಲಿದಲೇ ಒಂದು ಲೈಸೆನ್ಸ್ನ ಖರೀದಿ ಮಾಡ್ಕೊಂಡು ಬಂದು ಮಾಡಿರೋ ಅಪಘಾತ ನನ್ನ ದೃಷ್ಟಿನಲ್ಲಿ ಕ್ರೈಮ್ ಆಗುತ್ತೆ. ಸರ್, ಈಗ ನನಗೆ ಲೈಸೆನ್ಸ್ ಬೇಕು. ಫಸ್ಟ್ ನಾನು ಸ್ಟೆಪ್ಪು ಯಾವ ರೀತಿ ಸುಲಭ ರೀತಿಯಲ್ಲಿ, ಈಗಿನ ಡಿಜಿಟಲ್ ಯುಗ ಅಂತ ಹೇಳಿದ್ರಿ ನೀವು, ಯಾವ್ಯಾವ ರೀತಿ ಕ್ರಮಗಳನ್ನು ಅನುಸರಿಸ್ಬೋದು ಅಂತ ಶಾರ್ಟಾಗಿ ಹೇಳೋದಾದ್ರೆ? ವೆರಿ ನೈಸ್. ಶಾರ್ಟಾಗಿ ವೆರಿ ಇಂಪಾರ್ಟೆಂಟ್. 18 ವರ್ಷ ತುಂಬಿರಬೇಕು. ಕಣ್ಣು, ಕಿವಿ, ಕೈ ಕಾಲುಗಳು ಆ ಮನುಷ್ಯನಿಗೆ ಸ್ವಾಧೀನದಲ್ಲಿ ಇರಬೇಕು. ಇಷ್ಟು ಅಲರ್ಟ್ ಆಗಿರಬೇಕು. ಯಾವುದೇ ತಕ್ಷಣದಲ್ಲಿ ಒಂದು ಶಬ್ದ ಒಂದು ಇನ್ನೊಂದನ್ನು ಮತ್ತೊಂದು ಗ್ರಹಿಸುವಂಥದ್ದು ಪರ್ಸೆಪ್ಷನ್ ಇರಬೇಕು ಆ ಮನುಷ್ಯನಿಗೆ. ಸಮ್ಟೈಮ್ಸ್ ಡೌಟ್ ಬಂದರೆ ಮೆಡಿಕಲ್ಗೂ ಕಳಿಸ್ಕೊಡ್ತಾರೆ. ಕನ್ನಡಕ ಹಾಕ್ಕೊಂಡಿರ್ತಾರೆ, ಓಕೆ ಕನ್ನಡಕ ಇದ್ದರೂ ಮಾಡ್ಬೋದು ಅಂತಿದೆ. ಕಿವಿಗೆ ಮಿಷನ್ ಹಾಕ್ಕೊಂಡಿರ್ತಾರೆ, ಅವಾಗಲೂ ಕೂಡ ಇಷ್ಟು ಪರ್ಸೆಂಟೇಜ್ ಇದ್ದರೆ ಮಾಡ್ಬೋದು ಅಂತಿದೆ. ಆ ಒಂದು ರೆಡಿ ಇರಬೇಕು. ಆ ಸ್ಥಳದಲ್ಲಿ ಈಗ ಡಿಸೇಬಲ್ಡ್ ಪೀಪಲ್ಗೂ ಕೂಡ ಲೈಸೆನ್ಸ್ ಕೊಡುವಂಥ ಒಂದು ಪ್ರೊಸೀಜರ್. ಅವ್ರಿಗೆ ಹಿಂದೆ ಸೈಕಲ್ ಹುಡ್ಕೊಂಡು ಹೋಗ್ತಾಯಿದ್ರು, ನೀವು ನೋಡಿದ್ದೀರಾ, ಸೈಕಲ್ನ ಪೆಡ್ಲ್ ಹಾಕ್ಕೊಂಡು ಮಾಡಿ ಈ ಥರ. ಈಗ ಅವ್ರಿಗೆ ಮೋಟರೈಸ್ಡ್ 3 ವೀಲರ್ಸ್ಗಳು ಅವ್ರಿಗೆ ಬಂದಿದೆ, ಅದನ್ನು ಕೂಡ ಅವ್ರು ನಡೆಸ್ತಾರೆ. ಅದಕ್ಕೂ ಮತ್ತು ಕಾರ್ಗಳನ್ನ ಆಲ್ಟ್ರೇಷನ್ ಮಾಡಿ, ಮೋಟರ್ ಸೈಕಲ್ಗಳನ್ನ ಆಲ್ಟ್ರೇಷನ್ ಮಾಡಿ ಅವರು ನಡೆಸ್ತಾರೆ. ಅವ್ರಿಗೂ ಕೂಡ ಲೈಸೆನ್ಸ್. ಅಡಾಪ್ಟೆಡ್ ವೆಹಿಕಲ್ಸ್ 1, ಅಡಾಪ್ಟೆಡ್ ವೆಹಿಕಲ್ 2 ಅಂತೇಳಿ ಅವ್ರಿಗೂ ಕೂಡ ಲೈಸೆನ್ಸ್ ಇದೆ. ಲೈಸೆನ್ಸಲ್ಲಿ ಹಲವಾರು ರೀತಿಗಳಿದೆ. ಮೋಟರ್ ಸೈಕಲ್ ವಿತ್ ಗೇರ್ ಆ್ಯಂಡ್ ವಿತೌಟ್ ಗೇರ್ ನೋಡಿದ್ದೀರ ವೆಹಿಕಲ್ಗಳು ರಸ್ತೆಗಳಲ್ಲಿ. ಹೀರೋ ಹೋಂಡಾ ಮೋಟರ್ ಸೈಕಲ್ ವಿತ್ ಗೇರ್ ಆಗುತ್ತೆ, ಹೀರೋ ಹೋಂಡಾ ಆ್ಯಕ್ಟಿವ್ ಬರುತ್ತೆ, ಹೀರೋ ಆ್ಯಕ್ಟಿವ್, ಹೋಂಡಾ ಆ್ಯಕ್ಟಿವ್ ಅಂತ, ಅವೆಲ್ಲ ವಿತೌಟ್ ಗೇರ್ ಎಕ್ಸಾಂಪಲ್. ಕಾರ್ಗಳಲ್ಲಿ ಈಗ ಆಟೋಮೆಟಿಕ್ ಕಾರ್ ಬಂದಿದೆ, ಗೇರ್ ಇರೋ ಕಾರ್ ಬಂದಿದೆ. ಆಟೋ ರಿಕ್ಷಾಗಳಿದೆ, ಟ್ರ್ಯಾಕ್ಟರ್ಗಳಿದೆ, ಬುಲ್ಡೋಸರ್ಗಳಿದೆ, ಮತ್ತು ಅರ್ತ್ ಮೂವರ್ಸ್ ಅಂತ ಬರುತ್ತೆ, ಮತ್ತು ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಅಂತ ಬರುತ್ತೆ, ಕ್ರೇನ್ಗಳು ಅಂತವಲ್ಲ. ಅದಕ್ಕೆ ಗಾಳಿ ತುಂಬುವಂಥ ಟೈರ್ಗಳನ್ನ ಫಿಟ್ ಮಾಡಿ ಇಂಜನ್ನು ಅದನ್ನು ಎಳ್ಕೊಂಡು ಮುಂದೆ ಹೋದಾಗ ಪ್ರೈಮ್ ಮೂವರ್ ಏನು ಮೂವರ್ ಇದೆ, ಆ ಮೂವರು ಆ ವೆಹಿಕಲ್ನ ಎಳ್ಕೊಂಡು ಹೋದರೆ ಅದಕ್ಕೆಲ್ಲ ಲೈಸೆನ್ಸ್ ಬೇಕು. ಅದೇ ಅದನ್ನು ಲೋಡ್ ಮಾಡಿ ನೀವು ಮೆಟಲ್ ವೀಲ್ಗಳಿರೋವಂಥ ಬುಲ್ಡೋಸರ್ಗಳು ಇನ್ನೊಂದು ಇರುತ್ತೆ, ಅದನ್ನು ಒಂದು ಗಾಡಿ ಮೇಲೆ ಲೋಡ್ ಮಾಡಿ ಕೆಲಸ ಮುಡಿಸಿ ಮತ್ತೆ ಲೋಡ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಅವ್ರು ರಸ್ತೆ ಮೇಲೆ ಓಡಲ್ಲ, ಅದಕ್ಕೆ ಲೈಸೆನ್ಸ್ಗಳು ಇರೋದಿಲ್ಲ. ಇಷ್ಟು ಲೈಸೆನ್ಸ್ಗಳನ್ನ ತೊಗೊಳೋದಕ್ಕೆ ಮೊದಲು 18 ವರ್ಷ ತುಂಬಿರಬೇಕು. ಅವರು ಆಧಾರ್ ಕಾರ್ಡ್ ಹೊಂದಿರಬೇಕು. ಆಧಾರ್ ಕಾರ್ಡಲ್ಲಿ ಇವತ್ತಿನ ಅವರ ಮುಖ ಚೆಹರೆ ಇರಬೇಕು. 10 ವರ್ಷದಿಂದ ಆಧಾರ್ ಕಾರ್ಡ್ ತೊಗೊಂಡು ಬಂದರೆ ಅದನ್ನು ರೆಕಗ್ನೈಸ್ ಮಾಡಲ್ಲ, ಯಾವುದೋ ಫೋಟೋ ಐಡೆಂಟಿಟಿ ಮಾಡಲ್ಲ, ಅದನ್ನು ಕೂಡ ಹೊಂದಿರಬೇಕು. ಅವರು ಬಂದು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಆನ್ಲೈನಲ್ಲಿ ಲರ್ನಿಂಗ್ ಲೈಸೆನ್ಸ್ ನಡೆಯುತ್ತೆ. ಅವಾಗ ಅಪ್ಲೈ ಮಾಡಿದಾಗ ನೀವು ಆನ್ಲೈನಲ್ಲಿ ವಿತೌಟ್ ಆಧಾರು ವಿತ್ ಆಧಾರ್ ಕೂಡ ಅಪ್ಲೈ ಮಾಡಿ ಪ್ರಾವಿಷನ್ ಇದೆ. ಅಲ್ಲಿ ಅದಾಗ್ತಿದ್ದಂಗೆ ಏನಾಗುತ್ತೆ, ಎಲ್ಲ ನಿಮ್ಮನ್ನು ಐಡೆಂಟಿಫೈ ಎಲ್ಲ ಮುಗಿದ್ಮೇಲೆ ನಿಮಗೆ ಒಂದು ಪಾಠ ನಡೆಯುತ್ತೆ. 14ರಿಂದ 15 ನಿಮಿಷ ಒಂದು ಪಾಠ ನಡೆಯುತ್ತೆ. ಅದು ಕನ್ನಡದಲ್ಲೂ ಉಂಟು, ಇಂಗ್ಲೀಷ್ನಲ್ಲೂ ಉಂಟು, ಹಿಂದಿಯಲ್ಲೂ, ಎಲ್ಲ ಭಾಷೆಗಳಲ್ಲೂ, ನಮ್ಮ ದೇಶದ ಎಲ್ಲ ಭಾಷೆಯಲ್ಲೂ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಬೋದು ನೀವು. ಅದು ಅರ್ಥ ಆಗಲಿಲ್ಲ ಇನ್ನೊಂದು ಸರಿ ಪ್ಲೇ ಮಾಡ್ಬೋದು, ಮತ್ತೊಂದು ಸರಿ ಪ್ಲೇ ಮಾಡ್ಬೋದು. ಅದು ಸಾಕಾಗಲ್ಲ ಅಂತ ನಾನು ಹೇಳಿದೆ ನಿಮಗೆ. ಆ ಪಾಠ ಸಾಕಾಗಲ್ಲ, ಅದನ್ನು ಪ್ಲೇ ಮಾಡಿ ತಿಳ್ಕೊಳ್ಬೋದು. ತಿಳ್ಕೊಂಡ್ಮೇಲೆ ನಿಮಗೆ 15 ಕ್ವಶನ್ಗಳು ಮೂಡಿ ಬರುತ್ತೆ. ಅದರಲ್ಲಿ ಒಂದಾದ್ಮೇಲೆ ಒಂದು ಬರುತ್ತೆ. ಅದಕ್ಕೆ 4 ಆಪ್ಷನ್ ಇರುತ್ತೆ. ಆಪ್ಷನ್ಗಳನ್ನ ನೀವು ಪಾಸ್ ಮಾಡ್ತಾ ಹೋದಂಗೆ 15ರಲ್ಲಿ 10 ಪಾಸ್ ಆದಮೇಲೆ ಯು ಆರ್ ಪಾಸ್ ಅಂತ ರಿಸಲ್ಟ್ ಬರುತ್ತೆ. ನೀವು 14 ಪಾಸ್ ಮಾಡ್ಬೋದು, 15ಕ್ಕೆ 15 ಪಾಸ್ ಮಾಡ್ಬೋದು ಬುದ್ಧಿವಂತರಾದರೆ. ಇದನ್ನು ಇನ್ನೊಬ್ಬರ ಹತ್ರ ಹೆಲ್ಪ್ ತೊಗೊಳ್ದಲ್ಲೇ ನೀವು ಕಲಿತು ನೀವು ಪಾಸ್ ಆಗಬೇಕು. ಆವಾಗ ನಿಮಗೆ ಆ ಜ್ಞಾನ ನಿಮ್ಮಲ್ಲಿ ತುಂಬುತ್ತೆ ಹೊರತು ಇನ್ನೊಬ್ಬರ ಜ್ಞಾನನ ನೀವು ಬಾಡಿಗೆ ಎರವಲ್ಲಿ ಪಡೆಯಲ್ಲ, ಇದು ತುಂಬುತ್ತೆ. ಇದು ಮುಗಿದ ಮೇಲೆ ನಿಮಗೆ 30 ದಿನ ಆದಮೇಲೆ ಡ್ರೈವಿಂಗ್ ಟೆಸ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಲರ್ನಿಂಗ್ ಲೈಸೆನ್ಸ್ ತೊಗೊಂಡಿರ್ತೀರ, ಅದು 1/8/25ರಲ್ಲಿ ಲರ್ನಿಂಗ್ ಲೈಸೆನ್ಸ್ ಬಂದಿರುತ್ತೆ. 1/9 ಕಳೆದ ತಕ್ಷಣ ನೀವು ಡ್ರೈವಿಂಗ್ ಟೆಸ್ಟ್ಗೆ ಅಪ್ಲೈ ಮಾಡ್ಬೋದು. ಈ ಇನ್ ಬಿಟ್ವೀನ್ ಟೈಮ್ ಏನಿದೆ ನಿಮಗೆ, ಆ ಟೈಮ್ ಈಸ್ ಫಾರ್ ಟ್ರೈನಿಂಗ್ ಟೈಮ್. ಅಲ್ಲಿ ಟ್ರೈನಿಂಗಲ್ಲಿ ನಿಮಗೆ ಉತ್ತಮವಾದ ಟ್ರೈನಿಂಗ್ ಅಂತ ಹೇಳಿದ್ರೆ, ಮೊದಲನೇದು ವಾಹನದಲ್ಲಿ ಕೂತ್ಕೊಳ್ಳೋದು, ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು, ನೀವು ಕೂತಿರೋ ಪೊಸಿಷನ್ ಸರಿ ಇದೆಯಾ ನೋಡ್ಕೊಳ್ಳೋದು, ನಿಮ್ಗೆ 2 ಮಿರರ್ಗಳು ಮುಂದುಗಡೆ ಇರೋಂಥ ಇನ್ನೊಂದು ಮಿರರ್ ಕಾಣ್ತಾ ಇದೆಯಾ, ನೀವು ಕೂತಿರೋ ಜಾಗದಿಂದ ಲೆಫ್ಟ್ ಟು ರೈಟ್ ತಿರ್ಗಿ ನೋಡಿ ಎಲ್ಲ ವಿಸಿಬಿಲಿಟಿ ಇದೆಯಾ, ನಿಮಗೆ ಏನಾರು ಅಡಚಣೆಗಳಿದೆಯಾ, ಇದೆಲ್ಲ ತಿಳ್ಕೊಂಡು ವಾಹನನ ಮೂವ್ ಮಾಡೋದು. ಮೂವ್ ಮಾಡಿದಾಗ ಯಾವ ಸೈಡಲ್ಲಿರಬೇಕು, ನಿಲ್ಲಿಸ್ಬೇಕಾದ್ರೆ ಎಲ್ಲಿ ನಿಲ್ಲಿಸ್ಬೇಕು, ನೀವು ಮುಂದೆ ಹೋಗ್ತಾ ಏನೇನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು, ಯಾವಾಗ ಮಿರರ್ಗಳನ್ನ ನೋಡಬೇಕು, ರಸ್ತೆ ಲೆಫ್ಟ್ ಸೈಡಲ್ಲಿದ್ದಾಗ ಅತಿ ಹೆಚ್ಚು ರೈಟ್ ಮಿರರ್ ನೋಡಬೇಕು, ರೈಟ್ ಸೈಡಲ್ಲಿದ್ದಾಗ ಅತಿ ಹೆಚ್ಚು ಲೆಫ್ಟ್ ಮಿರರ್ ನೋಡಬೇಕು. ಇದೆಲ್ಲ ಪ್ರಾಕ್ಟೀಸ್ ಮಾಡ್ಸೋಕೆ 2ರಿಂದ 3 ದಿನ 4 ದಿನ ತೊಗೊಳುತ್ತೆ. ಅದರಲ್ಲೂ ಬುದ್ಧಿವಂತರು ಸ್ವಲ್ಪ ಕಲ್ತ್ಕೊಳ್ಳೋವಂಥವ್ರು, ಇನ್ನು ಸ್ವಲ್ಪ ಸಮಯ ಜಾಸ್ತಿ ತೊಗೊಳ್ಳೋವಂಥವ್ರು, ಎಲ್ಲ ಥರ ಕ್ಯಾಂಡಿಡೇಟ್ಗಳು ಅದರಲ್ಲಿ ಬರ್ತಾರೆ.
ಈ ತರಬೇತಿ ಮುಗಿದ ಮೇಲೆ ಅವರಿಗೆ ಕ್ಲಚ್ಚು, ಬ್ರೇಕು, ಆ್ಯಗ್ಲೇಟ್ರು ಉಪಯೋಗಿಸೋದು ಹೇಗೆ, ಅದನ್ನು ಯಾವಾಗ ಉಪಯೋಗಿಸ್ಬೇಕು, ಗೇರ್ ಬಾಕ್ಸಿನ ಯಾವ ಯಾವ ಸ್ಟೇಜ್ನಲ್ಲಿ ಗೇರ್ಗಳನ್ನ ಚೇಂಜ್ ಮಾಡಬೇಕು, ನಿಮಗೆ ಅವಶ್ಯಕತೆ ಯಾವಾಗ ಬೀಳುತ್ತೆ ಗೇರಿಂದು, ಆವಾಗ ನಿಮ್ಮ ಗಮನ ಮಿರರ್ ಮೇಲೆ, ಮುಂದಿನ ಗ್ಲಾಸ್ ಮೇಲೆ ಇರಬೇಕು. ನೀವು ಗೇರ್ನ ನೋಡೋದು, ಕ್ಲಚ್ ನೋಡೋದು, ಬ್ರೇಕ್ ನೋಡೋದು ಮಾಡೋಕ್ಕೆ ಹೋಗ್ಬಾರ್ದು. ಈಗ ನೀವು ಟೈಪಿಸ್ಟ್ಗಳನ್ನ ನೋಡಿದ್ದೀರಾ, ಟೈಪ್ ಮಾಡ್ತಾ ಇರ್ತಾರೆ, ಒಂದು ಕಡೆ ಪೇಜ್ ಓದ್ತಾ ಇರ್ತಾರೆ, ಒಂದು ಕಡೆ ಟೈಪ್ ಮಾಡ್ತಾ ಇರ್ತಾರೆ. ಆ ರೀತಿಯಾದಂಥ ಕೆಲಸನ ಡ್ರೈವರ್ ಮಾಡಬೇಕಾಗುತ್ತೆ. ಹೊರಗಡೆ ನಿಗಾ ಇರಬೇಕು, ಒಳಗಡೆ ಕೆಲಸ ಮಾಡ್ತಾ ಇರಬೇಕು. ಇದು ಅಭ್ಯಾಸದಲ್ಲಿ ಬರಬೇಕೇ ಹೊರತು ನಾನು ಹೇಳ್ಕೊಟ್ಟ ತಕ್ಷಣ ಬರಲ್ಲ. ಮಸ್ಟ್ ಹೇಳ್ಕೊಟ್ರು ಅರ್ಧ ಗಂಟೆ ಕ್ಲಾಸಲ್ಲಿ ಅಥವಾ 1 ಗಂಟೆ ಕ್ಲಾಸಲ್ಲಿ ಅಂದ ತಕ್ಷಣ ಬರಲ್ಲ. ಅದಕ್ಕೆ ಸರ್ಕಾರ ಕಾರು, ಮೋಟಾರ್ ಸೈಕಲ್ಗಳಿಗೆ 10 ಗಂಟೆಗಳ ತರಬೇತಿನ ನಿಗದಿ ಮಾಡಿದೆ. ಮತ್ತು ಟ್ರಾನ್ಸ್ಪೋರ್ಟ್ ಎಲ್ಲೋ ಬೋರ್ಡಿನ ವಾಹನಗಳಿಗೆ 15 ಗಂಟೆ ಕಾಲ ತರಬೇತಿನ ನಿಗದಿ ಮಾಡಿದೆ. ಅಷ್ಟಲ್ಲದೇ ಎಯಿಂದ ಝೆಡ್ವರೆಗೂ ಸಿಲೆಬಸ್ ಮಾಡಿದೆ. ಆ ಸಿಲೆಬಸ್ಸಲ್ಲಿ ವಾಹನ ಮೂವ್ ಮಾಡೋದ್ರಿಂದ ಹಿಡಿದು ಅದನ್ನು ತೊಗೊಂಡು ಬಂದು ನಿಲ್ಲಿಸೋದು, ಫುಟ್ಬೋರ್ಡ್ ಮೇಲೆ ನಿಲ್ಲಬಾರ್ದು, ವಾಹನಗಳ ಡ್ರೈವರ್ಗಳಿಗೆ ತೊಂದರೆ ಕೊಡಬಾರ್ದು, ವಾಹನಗಳು ಚಾಲನೆ ಮಾಡಬೇಕಾದ್ರೆ ನಿಂತ್ಕೊಂಡು ಗಾಡಿಗಳಲ್ಲಿ ಪ್ರಯಾಣ ಮಾಡಬಾರ್ದು, ಓವರ್ಲೋಡ್ ಮಾಡಬಾರ್ದು, ಇಂಥದ್ದು. ಮತ್ತು ಡಾಕ್ಯುಮೆಂಟೇಷನ್ ಇರಬೇಕು ಗಾಡಿಗಳಲ್ಲಿ. ರಸ್ತೆ 4 ರಸ್ತೆ ಸೇರುವಂಥ, 3 ರಸ್ತೆ ಸೇರುವಂಥ ಜಾಗಗಳಲ್ಲಿ ಹೇಗೆ ನೀವು ವರ್ತನೆ ಮಾಡಬೇಕು, ಸಾರ್ವಜನಿಕರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ನಡ್ಕೊಂಡು ಓಡೋರವ್ರನ್ನ ನೀವೇನು ಅವಕಾಶ ಮಾಡಿಕೊಡ್ಬೇಕು, ಪ್ರಾಣಿಗಳಿದ್ದಾಗ ನೀವೇನು ಅವಕಾಶ ಮಾಡಬೇಕು, ರಾತ್ರಿ ಹೊತ್ತು ಗಾಡಿನ ಓಡಿಸ್ಬೇಕಾದ್ರೆ ಏನೇನು ನಿಮ್ಗೆ ಅವಶ್ಯಕತೆಗಳಿದೆ, ಯಾವ್ಯಾವುದನ್ನು ವಿಚಾರನ ತಿಳ್ಕೊಳ್ಬೇಕು, ಇಷ್ಟೆಲ್ಲದನ್ನು ತರಬೇತಿ ಶಾಲೆಯವರು ಹೇಳ್ಕೊಡು. ಇಷ್ಟಲ್ಲದಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನ ಹೇಳ್ಕೊಡ್ತಾರೆ. ಇಷ್ಟನ್ನೆಲ್ಲ ತಿಳ್ಕೊಂಡು ಗ್ರಾಸ್ಪ್ ಮಾಡಿ ಕಾರ್ನ ಕೀ ತಗೊಂಡು ಸ್ವಂತ ಚಾಲನೆ ಮಾಡುವಂಥ ಸ್ಥಿತಿ ಬಂದ ಮೇಲೆ ಮಾತ್ರ ಅವನು 1 ತಿಂಗಳೊಡನೆ ಹೋಗ್ಬೇಕು RTOಗೆ ಅಂತ ಇಲ್ಲ, 1 ತಿಂಗಳು ಆದಮೇಲೆ ಹೋಗ್ಬೋದು. ಆವಾಗ RTOಗೆ ಹೋಗಿ ನಾನು ಕಾರ್ ಓಡಿಸ್ತೀನಿ, ನನ್ನನ್ನು ಪರೀಕ್ಷೆ ಮಾಡಿ ಲೈಸೆನ್ಸ್ ಕೊಡಿ ಸರ್, ನಾನು ಚೆನ್ನಾಗಿ ಓಡಿಸಿದ್ರೆ ಕೊಡಿ, ಇಲ್ಲಾಂದ್ರೆ ಫೇಲ್ ಮಾಡಿ ಮತ್ತೆ ಕಲ್ತ್ಕೊಂಡ್ಬರ್ತೀನಿ ಅನ್ನೋ ಈ ಧಾರಾಳ ಮನೋಭಾವ ಮನಸ್ಸು ಸಾರ್ವಜನಿಕರಲ್ಲಿ ಇರಬೇಕು. ನಾನು ಬಂದಿದ್ದೀನಿ, ನನ್ನ ಮಗನಿಗೆ ಲೈಸೆನ್ಸ್ ಕೊಟ್ಟರು, ನಾನು ಅಪ್ಪ ಬಂದಿದ್ದೀನಿ, ನನಗೇನು ಲೈಸೆನ್ಸ್ ಕೊಟ್ಟಿಲ್ಲ, ನಮ್ಮಪ್ಪ ನೆನ್ನೆ ಲೈಸೆನ್ಸ್ ತೊಗೊಂಬಂದರು, ನನಗೆ 18 ವರ್ಷ ಆಗಿದೆ, ನನಗೇನು ಲೈಸೆನ್ಸ್ ಕೊಡ್ತಾ ಇಲ್ಲ. ಇದು ಚಾಲೆಂಜ್ ಅಲ್ಲ. ನಾನು ಅವ್ರಿಗಿಂತ ಚೆನ್ನಾಗಿ ಓಡಿಸ್ತೀನಿ, ಅವ್ರಿಗಿಂತ ಚೆನ್ನಾಗಿ ಡ್ರೈವ್ ಮಾಡ್ತೀನಿ, ಅವ್ರಿಗಿಂತ ಚೆನ್ನಾಗಿ ನಾಲೆಡ್ಜ್ ಇದೆ ನನಗೆ, ನಾನು ಚೆನ್ನಾಗಿ ನಾಲೆಡ್ಜ್ನ ಗೇನ್ ಮಾಡಿದ್ದೀನಿ. ಇದು ಚಾಲೆಂಜ್ ಜೀವನದಲ್ಲಿ. ಇಂಥ ಚಾಲೆಂಜ್ನ ತಾವು ಮಾಡ್ಕೊಂಡು ಬಂದಾಗ ಓಕೆ ಅಂತ ಅನಿಸಿದರೆ ಆನ್ಲೈನ್ ಮಾಡಿದರೆ ಮತ್ತೆ ಸೇಮ್ ಎಲ್ಲೆಲ್ಗೆ ಆನ್ಲೈನ್ ಮಾಡ್ತಾರೆ ಹಾಗೆ DL ಆನ್ಲೈನ್ ఉంది. ಆನ್ಲೈನ್ ಮಾಡಿದಾಗ ಅದು ಕೇಳುತ್ತೆ, ಇವತ್ತು ಟೆಸ್ಟಿಗೆ ಹೋಗ್ತೀರಾ, ನಾಳೆ ಹೋಗ್ತೀರಾ, ನಾಳೆದು ಹೋಗ್ತೀರಾ, ಡೇಟ್ ತೋರಿಸುತ್ತೆ. ಆ ಡೇಟ್ನಲ್ಲಿ ನೀವು ಯಾವತ್ತು ಕಂಫರ್ಟಬಲಾಗಿ ಹೋಗೋಕ್ಕಾಗುತ್ತೆ. 3 ಸ್ಲಾಟ್ ಕೊಡುತ್ತೆ, ಬೆಳಗ್ಗೆ 10, 11 ಮತ್ತು 12 ಗಂಟೆ 3 ಸ್ಲಾಟ್ಗಳನ್ನ ಕೊಡ್ತಾರೆ. ಇಲ್ಲೆಲ್ಲ ಬೆಂಗಳೂರಿನಲ್ಲಿ ಮಧ್ಯಾಹ್ನ ಸಾಯಂಕಾಲ ಸ್ಲಾಟ್ಗಳು ಕೂಡ ಇದೆ, ಕೊಡ್ತಾರೆ. ಆ ಸ್ಲಾಟ್ನ ತೊಗೊಂಡು ಆ ಸಮಯಕ್ಕೆ ಸರಿಯಾಗಿ RTOಗೆ ಹೋದರೆ ನಿಮ್ಮ ಪೇಪರ್ಗಳು ಸರಿ ಇದೆಯಾ ಅಂತೇಳಿ ಒಂದು ಸ್ಕ್ರೂಟ್ನಿ. ಅದು ಆ್ಯಕ್ಚುಲಾಗಿ ಇವತ್ತಿನ ಪರಿಸ್ಥಿತಿನಲ್ಲಿ ಆ ಸ್ಕ್ರೂಟ್ನಿ ಅವಶ್ಯಕತೆ ಇಲ್ಲ. ಯಾಕೆ RTOನವ್ರು ಹಳೆ ಪದ್ಧತಿನ ಇಟ್ಕೊಂಡಿದ್ದಾರೆ ಅಂತೇಳಿ ಅವ್ರಿಗೂ ಗೊತ್ತು, ಸಾರ್ವಜನಿಕರಿಗೂ ಗೊತ್ತು ಯಾತಕ್ಕೆ ಇಟ್ಕೊಂಡಿದ್ದಾರೆ ಅಂತೇಳಿ. ಅದು ಸುಮ್ಮನೆ ಕಟ್ಪಾಡುಗಳನ್ನ ಇಟ್ಕೊಂಡಿದ್ದಾರೆ. ಇಷ್ಟಾದಮೇಲೆ ಆ ಪೇಪರ್ನ ತೊಗೊಂಡೋಗಿ ಎಲ್ಲ ಇಲ್ದಲೇ ಪೇಪರ್ ಹೊರಗಡೆ ಬರಲ್ಲ ಕಂಪ್ಯೂಟ್ರಿಂದ, ನಿಮ್ಮ ಪೇಮೆಂಟ್ ಆಗದಲೇ, ಡೇಟ್ ಸಿಗ್ದಲೇ, ಲರ್ನಿಂಗ್ ಲೈಸೆನ್ಸ್ ವ್ಯಾಲಿಡಿ ಇಲ್ದಲೇ, ಇದೆಲ್ಲ ಇಲ್ದಲೇ ಇಲ್ಲ. ಬಟ್ RTO ಏನು ಅಧಿಕಾರಿಗಳಿದ್ದಾರೆ ಅವ್ರು ನೋಡಬೇಕಾಗಿರೋದು ಏನಪ್ಪ ಅಂದರೆ, ಎಲ್ಲೆಲ್ಲಿಗೆ ಬಂದಾಗ ಕೈ ಕಾಲು ಕಣ್ಣು ಪರೀಕ್ಷೆ ಮಾಡೋಕ್ಕಾಗಿರಲ್ಲ, ಯಾಕೆಂದ್ರೆ ಅವ್ರು ಆನ್ಲೈನಲ್ಲಿ ತೊಗೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಫಿಸಿಕಲಿ ಫಿಟ್ ಇದ್ದಾರೋ ಇಲ್ವೋ ಅನ್ನೋದನ್ನು ಮಾತ್ರ ಪರೀಕ್ಷೆ ಮಾಡಿ ಅವರಿಗೆ ಲೈಸೆನ್ಸ್ ಟೆಸ್ಟ್ ಕೊಡೋದಕ್ಕೆ ಅವಕಾಶ ಕೊಡ್ಬೋದು. ಆ ಅವಕಾಶದಲ್ಲಿ ಪಾಸ್ ಆಗೋದು, ಫೇಲ್ ಆಗೋದು ಎರಡು ಅವ್ರಿಗೆ ಬಿಟ್ಟಿದ್ದು. ಹಿಂದೆ ಇತ್ತು, ಮುಂದೆ ಹೋಗಿ ಹಿಂದೆ ಬಾರಪ್ಪ ಪಾಸ್ ಹೋಗು ನೀನು ಅಂತೇಳಿ. ಈಗ ಅದಿಲ್ಲ. ಟ್ರ್ಯಾಕ್ ಬಂದಿರೋದ್ರಿಂದ ಟ್ರ್ಯಾಕಲ್ಲಿ 5 ಥರ ಬೇರೆ ಬೇರೆ ವಿಧದ ಟೆಸ್ಟ್ಗಳು. ಒಂದು ಅಪ್ಪಲ್ಲಿ ನಿಲ್ಲಿಸಿನ ಹಿಂದೆ ಬರದ ಹಾಗೆ ಮೂವ್ ಮಾಡೋವಂಥದ್ದು, ಒಂದು ಲೆಫ್ಟ್ ರಿವರ್ಸ್ ಬೆಂಡ್ ಅಂತೇಳಿ, ಒಂದು ರಿವರ್ಸ್ ಪಾರ್ಕಿಂಗ್ ಮಾಡಿ ನಿಲ್ಲಿಸಿ ವಾಪಸ್ ತೆಗೆಯುವಂಥದ್ದು, ನಂಬರ್ 8 ಕರೆಕ್ಟ್ ಟೈಮ್ಗೆ ರೌಂಡ್ ಹೊಡ್ಕೊಂಡು ಬರೋವಂಥದ್ದು, ಮತ್ತು ಎಸ್ ಬೆಂಡ್ ಅಂತೇಳಿ ಒಂದು ರಿವರ್ಸ್ ತೆಗಿತಾರೆ. ಹೆಚ್ಚು ಕಡಿಮೆ ಒಂದು 150 ಮೀಟ್ರ್ ರಿವರ್ಸ್ ತೆಗಿಬೇಕಾಗುತ್ತೆ. ಎಸ್ ಬೆಂಡಲ್ಲಿ, ಎಸ್ ಆಕಾರದಲ್ಲಿ ಬೆಂಡ್ ಇರುತ್ತೆ, ಅದರಲ್ಲಿ ರಿವರ್ಸ್ ತೆಗಿಬೇಕಾಗತ್ತೆ. ಇನ್ನೊಂದು 3 ಪಾಯಿಂಟ್ ಟರ್ನಿಂಗ್ ಅಂತ ಬರುತ್ತೆ, ಅದು ಕಾಂಪೌಂಡ್ ಹಾಕಿರ್ತಾರೆ, ಅದರೊಳಗಡೆ ಮಾರ್ಕ್ ಮಾಡಿರ್ತಾರೆ. ಚಂದ್ರಾಕಾರದಲ್ಲಿ ಕಾರ್ನ ತೊಗೊಂಡು ನಿಲ್ಲಿಸಬೇಕು, ಉಲ್ಟಾ ಚಂದ್ರಾಕಾರದಲ್ಲಿ ಅದನ್ನು ರಿವರ್ಸ್ ತೆಗಿಬೇಕು, ಮತ್ತು ಇನ್ನೊಂದು ಗೇಟಿಂದ ಹೊರಗಡೆ ಬರಬೇಕು, ಎಕ್ಸಿಟ್ ಆಗಬೇಕು. ಇದು ಪಾರ್ಕಿಂಗ್ ಸಿಸ್ಟಮು. ಕಾಂಪೌಂಡ್ ಒಳಗಡೆ ಕಾರ್ ಬಿಟ್ಟಾಗ ತೆಗೆಯೋದು ಹೇಗೆ, ಇದೆಲ್ಲ ವಿಚಾರಗಳು. ಇಷ್ಟನ್ನು ಪಾಸಾಗಿ ಹೊರಗಡೆ ಬಂದರೆ ಅದಕ್ಕೆಲ್ಲ ಟೈಮ್ ಲಿಮಿಟ್ ಇರುತ್ತೆ. 60 ಸೆಕೆಂಡ್ಗಳು ಒಂದೊಂದು ಪಾಯಿಂಟಲ್ಲೂ ಕೂಡ ಪಾಸ್ ಮಾಡ್ಕೊಂಡು ಬರೋಕ್ಕೆ. ಅದಲ್ಲದೆ RFID ಇರುತ್ತೆ. ಅದಕ್ಕೆ ನಿಮ್ಗೊಂದು ಕಾರ್ಡ್ ಕೊಟ್ಟಿರ್ತಾರೆ. ಆ ಕಾರ್ಡ್ನ ಯಾವಾಗಲೂ RFIDನಲ್ಲಿ ತೋರಿಸ್ತಾ ಹೋದರೆ ಆ ಗೇಟ್ಗಳು ಓಪನ್ ಆಗುತ್ತೆ, ಗ್ರೀನ್ ಸಿಗ್ನಲ್ ಬರುತ್ತೆ, ಆವಾಗ ಮಾತ್ರ ಅದನ್ನು ಎಂಟ್ರಿ ಮಾಡಬೇಕು. ಅಲ್ಲಿಂದ ನಿಮ್ಗೆ 60 ಸೆಕೆಂಡ್ ಕೌಂಟ್ ಆಗುತ್ತೆ. ಈ ಥರ ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ. ಅದನ್ನು ಸಂಪೂರ್ಣವಾಗಿ ಉಪಯೋಗಿಸ್ಬೇಕು. ಅದನ್ನು ಕೂಡ ಮಲೈನಾಗಿದೆ, ಅದು ಕೂಡ ಬೇರೆ ಥರದಲ್ಲಿ ಹಾಳಾಗಿದೆ. ಇದು ಏನಾಗ್ತಿದೆ, ಆಕ್ಸಿಡೆಂಟ್ ಮಾಡೋ ಮಕ್ಕಳಿಗೆ
ಅದು ಕಾರಣ ಆಗ್ತಿದೆ. ಭಾರಿ ಬೇಜಾರಾಗೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಆರ್ ಟಿ ಆಫೀಸ್ಗೆ ಹೋದಾಗ ಸುಮಾರು 18ರಿಂದ 25-30 ವರ್ಷದ ಹುಡುಗರು ಲೈನಿಗೆ ಕೂತ್ಕೊಂಡು ಡ್ರೈವಿಂಗ್ ಲೈಸೆನ್ಸ್ಗೆ ಟೆಸ್ಟ್ಗೆ ಕೊಡೋದಕ್ಕೆ ಅಂತ ಕಾಯ್ತಾ ಕೂತಿರ್ತಾರೆ. ಅವ್ರನ್ನ ನೋಡಿದಾಗ ಅನಿಸುತ್ತೆ, ಎಂಥ ಕತೆ, ಈ ಮಕ್ಕಳು ನಾಳೆ ರಸ್ತೆಯಲ್ಲಿ ಎಲ್ಲ ಪಾಸಾಗಿ ಹೋಗ್ತಾರೆ. ನೋಡ್ರಿ, ಜನಗಳಿಗೆ ಲೈಸೆನ್ಸ್ ಅಷ್ಟು ಸುಲಭವಾಗಿ ಸಿಗಬಾರ್ದು, ಬುದ್ಧಿ ಕಲಿಬೇಕು, ಅವರು ಚೆನ್ನಾಗಿ ಡ್ರೈವಿಂಗ್ ಕಲ್ತ್ಕೊಂಡು ಬರಬೇಕು ಅಂತೇಳಿ ಮಾಡಿರೋವಂಥ ಟ್ರ್ಯಾಕು ಇವತ್ತು ಬೀದಿಗೆ ಬಿದ್ದಿದೆ. ಅಲ್ಲಿ ಬಂದಿರೋ 100% ರಿಸಲ್ಟ್ ಬರ್ತಾ ಇದೆ. ನೀವು ನಾನು ಹೇಳಿದ ಮಾತಿಗೆ ಚಾಲೆಂಜ್ ಆಗಿ ತೊಗೊಂಡು ಕರ್ನಾಟಕದಲ್ಲಿ ಎಷ್ಟು ನೀವು ಟ್ರ್ಯಾಕ್ಗಳು ಓಪನ್ ಆಗಿದೆ ಅಲ್ಲ, ನೀವು ಒಂದು RTIನಲ್ಲೋ ಅಥವಾ ಹಾಗೇನೋ ಸೆನ್ಸಸ್ ತೊಗೊಳ್ಳಿ, ಯಾವತ್ತಿಂದ ಓಪನ್ ಇವತ್ತವರೆಗೂ ಎಷ್ಟು ರಿಸಲ್ಟ್ ಆಗಿದೆ ಅಂತೇಳಿ, ಮೋರ್ ದೆನ್ 90% ರಿಸಲ್ಟ್ ಇದೆ. ಸೊ ಯಾವಾಗ ನಾವು ಕಟ್ಟುಪಾಡುಗಳನ್ನ ಮಾಡ್ತೀವಿ ಅವಾಗ ರಿಸಲ್ಟ್ ಕಡಿಮೆ ಆಗ್ಬೇಕು ತಾನೆ. 50% ಆದ್ರೂ ಕಡಿಮೆ ಆಗಬೇಕು. ಬೇಡ, ನಾನು ಹೇಳ್ತಾ ಇಲ್ಲ 20% ಪಾಸ್ ಆಗಬೇಕು, 80% ಫೇಲ್ ಆಗಬೇಕು, ನಾನು ಹೇಳ್ತಾ ಇಲ್ಲ. 50% ಎಲ್ಲರೂ ಇದೆ, ಮೋರ್ ದೆನ್ 90% ಪಾಸ್ ಆಗ್ತಾ ಇದ್ದಾರೆ ಜನ. ವಾಟ್ ಡಸ್ ಇಟ್ ಮೀನ್? ಏನದ್ರ ಅರ್ಥ ಏನು? ಕಾರಣ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ಯಾರು? ದ ಸೇಮ್ ಪೀಪಲ್. ಮತ್ತೆ ಅವ್ರ ಹೆಸರುಗಳು ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ಅದೇ ಜನಗಳು, ಬೇರೆ ಯಾರು ಅಲ್ಲ. ಅವ್ರ ಮಕ್ಕಳನ್ನೇ ರಸ್ತೆಯಲ್ಲಿ ಸತ್ತಾಗ, ಏಟು ಬಿದ್ದಾಗ, ಕೈಕಾಲು ಮುರ್ಕೊಂಡಾಗ ಏನಾಗುತ್ತೆ? ಅದು ಜ್ಞಾಪಕ ಬರಲ್ವ ಅವ್ರಿಗೆ ಬರಲ್ವಾ? ಅದು ಆ ಯೋಚನೆ ಬರಲ್ವಾ? ಸರ್, ಈಗ ಕೊನೆಯದಾಗಿ ಈಗ ನೀವೇನೇನು ಪ್ರೋಸೆಸ್ ಹೇಳಿದ್ರಿ, ಒಂದು ಲೈಸೆನ್ಸ್ ತಗೊಳೋದಕ್ಕೆ ಒಬ್ಬ ಗ್ರಾಹಕ ಅದನ್ನು ಎಷ್ಟು ಖರ್ಚಾಗುತ್ತೆ ಸರ್ ಮಿನಿಮಮ್? ಸರ್, ಸರ್ಕಾರದ ಫೀಸು ಒಂದು ಲರ್ನಿಂಗ್ ಲೈಸೆನ್ಸ್ ತೊಗೊಳೋದಕ್ಕೆ 200 ರೂಪಾಯಿ ಇದೆ. 2ಕ್ಕೆ ಅಪ್ಲೈ ಮಾಡಿದಾಗ ಟೆಸ್ಟ್ ಒಂದೇ ಆಗಿರೋದ್ರಿಂದ, 2ಕ್ಕೂ ಟೆಸ್ಟ್ ಒಂದೇ ಆಗಿರೋದ್ರಿಂದ 50 ರೂಪಾಯಿ ಕಡಿಮೆ ಆಗಿ 400 ರೂಪಾಯಿ ಆಗೋ ಜಾಗದಲ್ಲಿ 350 ರೂಪಾಯಿ ಇದೆ. ಒಂದು ಆನ್ಲೈನ್ ನಿಮ್ಮ ಸ್ವಂತ ಮಾಡ್ಕೊಳ್ತೀರಾ, ಆನ್ಲೈನ್ ಚಾರ್ಜ್ ಇಲ್ಲ. ಆನ್ಲೈನ್ ಎಲ್ಲರೂ ಹೋಗಿ ಆನ್ಲೈನ್ ಮಾಡ್ಕೊಳ್ತೀರಾ, ಎಲ್ಲರ ಮನೇಲೂ ಕಂಪ್ಯೂಟರ್ದೇ ರೆಡಿ ಇದೆ ಅಂತ ಹೇಳೋಕ್ಕಾಗಲ್ಲ. ಹೊರಗಡೆ ಮಾಡ್ಕೊಳ್ತೀರಾ, ಅವರು ಒಂದು 50ರಿಂದ 100 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಟೆಸ್ಟ್ ನೀವೇ ಅಪ್ಲೈ ಆಗಬೇಕು, ಅವ್ರಿಗೆ ಕೊಡಬಾರ್ದು ಮಾಡೋದಕ್ಕೆ. ನಾನು ಮಾಡ್ತೀನಿ. ಈಗ ಅದಕ್ಕೆ ಏನು ಮಾಡಿದ್ದಾರೆ, ಹೊಸದಾಗಿ ಒಂದು ಸ್ವಲ್ಪ ಏನೋ ಪ್ರೊಟೆಕ್ಟೆಡ್ ಟೂಲ್ಸ್ಗಳು ಹಾಕಿ, ಆ ಮನುಷ್ಯ ಎದುರುಗಡೆ ಕೂತಿಯಾನೆ, ಅವ್ನು ಕಣ್ಣಲ್ಲಿ ಆಡಿಸ್ತಿದ್ದಾನೆ, 2 ಸರಿ ನಗ್ತಾನೆ, 3 ಸರಿ ಬಾಯಿ ಬಿಡ್ತಾನೆ, ಇದನ್ನೆಲ್ಲ ರೆಕಗ್ನೈಸಿಂಗ್ ಟೂಲ್ಗಳನ್ನ ಅದಕ್ಕೆ ಹಾಕಿದ್ದಾರೆ. ಇದು ಪ್ರಗತಿ. ಈ ಪ್ರಗತಿನ ಬಿಟ್ಟು ಈ ಸಿಸ್ಟಮೇ ಬೇಡ ನಮಗೆ, ತೆಗೆದಾಕ್ಬಿಡ್ತೀನಿ, ಡೈರೆಕ್ಟಾಗಿ ಬನ್ನಿ, ಇನ್ಮೇಲಿಂದ RTI ಹಳೆ ಥರದಲ್ಲಿ 2 ಕ್ವಶನ್ ಕೇಳಿ ಪಾಸ್ ಮಾಡಿ ನಿಮ್ಮನ್ನು ಕಳಿಸ್ತೀನಿ, ನನಗೇನು ಕೊಡಬೇಕು ಕೊಟ್ಬಿಟ್ಟು ಹೋಗಿ, ಇದೆಲ್ಲ ವಾಪಸ್ಸು ಹಳೆ ಸಿಸ್ಟಮ್ಗೆ ಹೋಗೋದು ಇಂಪಾರ್ಟೆನ್ಸ್ ಅಲ್ಲ. ದೇಶನೇ ಪ್ರಗತಿಗೆ ಹೋಗ್ಬೇಕಾದ್ರೆ ನಾವು ಬರೀ RTI ಆಫೀಸಿನ ಎಲ್ಲೆಲ್ಲೂ DL ಮಾತ್ರ ವಾಪಸ್ ಹೋಗೋಕ್ಕಾಗತ್ತೆ. ನಾವು ಮತ್ತೆ ಹಿಂದಕ್ಕೆ ಹೋಗ್ತಾರೆ. ಎಲ್ಲರೂ ಉಂಟೇನ್ರಿ? ಅದ್ರ ಅರ್ಥ ಏನ್ರಿ ಅದಕ್ಕೆ? ಅಂದರೆ ಅದರಲ್ಲಿ ಏನೋ ಇದೆ ಅಂತ. ಏನೋ ಇದೆ ಅಲ್ಲ, ಅದೇ ನಮ್ಮ ಜನ್ಮಸಿದ್ಧ ಹಕ್ಕು. ನಾನು ರಿಟೈರ್ಡ್ ಆಗೋವರೆಗೂ ನನ್ನ ಜನ್ಮಸಿದ್ಧ ಹಕ್ಕದು. ನಾನು ರಿಟೈರ್ಡ್ ಆಗೋವರೆಗೂ ಅದು ಬೇಕೇ ಬೇಕು ನನಗೆ. ಅದಿಲ್ಲದೆ ಊಟ ತಿಂಡಿನೇ ಸೇರಲ್ಲ, ನಿದ್ದೆ ಬರಲ್ಲ, ನನ್ನ ಜೀವನ ನಡೆಸೋಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಬಂದು ಕೂತಿದೆ. ಅದನ್ನು ಅಡ್ಡಗಾಲ ಹಾಕಿ ನಿಲ್ಲಿಸುವಂಥವ್ರು ಯಾರೂ ಇಲ್ಲ. ಬೇಲಿ ಎದ್ದು ಹೊಲ ಮೇಯ್ತಾ ಇದ್ರು, ಕಣ್ಣಿಂದ ನೋಡ್ಕೊಂಡು ಸುಮ್ಮನೆ ಇರೋದಾಗಿದೆ. ಯಾಕೆಂದ್ರೆ ಯಾರು ಅದನ್ನು ಬೇಲಿ ಹಾಕಿ ನಿಯಂತ್ರಿಸ್ಬೇಕು, ಅವ್ರುಗಳು ಕೂಡ ಕಾಂಪ್ರಮೈಸ್ ಆಗಿಬಿಟ್ಟಿರ್ತಾರೆ ಅವ್ರ ಜೊತೆ. ಹಾಗಾಗಿ ನೀವೇನಾದರೂ ಆ ಕಾಂಪ್ರಮೈಸ್ ಆಗಿರೋರು ಕಂಪ್ಲೇಂಟ್ ಮಾಡೋಕ್ಕೆ ಹೋದರೆ ನಿಮ್ಮ ಜೀವನ ಎಲ್ಲ ಕೋಟ್ ಸುತ್ತಿಸ್ಬಿಟ್ಟು ನಿಮ್ಮನ್ನು ಸುಸ್ತು ಮಾಡಿಬಿಡ್ತಾರೆ. ಯಾಕಾರ ಹೋದ್ನಪ್ಪ, ನಾನು ನನ್ನ ಕೆಲಸ ನೋಡ್ಕೊಂಡಿದ್ರೆ ಚೆನ್ನಾಗಿತ್ತು, ಏನೋ ದೇಶ ಉದ್ಧಾರ ಮಾಡೋಕ್ಕೆ ಹೋಗಿ ನಾನು ಕೋರ್ಟು ಪಾಟಲ್ಲಿ ಸಾಯ್ತಾ ಇದ್ದೀನಲ್ಲ ಅಂತೇಳಿ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಆದ್ದರಿಂದ ಜನಗಳು ಹೋಗೋದಿಲ್ಲ, ಹೆದರ್ತಾರೆ ಇವತ್ತು. ಹಿಂಗಾಗಿ ಸರ್, ಕೊನೆಯದಾಗಿ ಈಗ ಸಾರ್ವಜನಿಕರಿಗೆ ನನಗೇನು ಲೈಸೆನ್ಸ್ ಬೇಕು ಅಂತ ಇರುತ್ತೆ, ಆ ಸಾರ್ವಜನಿಕರಿಗಾಗಲಿ ಅಥವಾ RTO ಏನಾದರೂ ಸುಧಾರಣೆ ಮಾಡಬೇಕು ಅಂತ ಇದ್ದರೆ ನಿಮ್ಮ ಪ್ರಕಾರ ಏನೇನು ಮಾಡ್ಬೋದು ಸರ್? ಮೊದಲನೇದು, ನಮ್ಮ ಮಕ್ಕಳನ್ನ ಇವತ್ತು ಹೇಗೆ ಉತ್ತಮವಾದ ಸ್ಕೂಲು, ಉತ್ತಮವಾದ ಎಜುಕೇಷನ್ ಸಿಸ್ಟಮ್ಗೆ ನಾವು ಅಳವಡಿಸ್ಬೇಕು ಅಂತ ಆಸೆ ಪಡ್ತೀವಿ, ಹಾಗೆ ಆ ಬೆಳೆದು ನಿಂತಿರೋಂಥ 18, 19 ವರ್ಷದ 20 ವರ್ಷದ ನವ ಯುವಕರನ್ನ ತೊಗೊಂಡು ಬಂದು ಈ ಡೇಂಜರ್ಗೆ ತಳ್ಳಬೇಡಿ. ತಂದೆ ತಾಯಿಗಳು ಮೊದಲನೇ ವಿಚಾರ ತಿಳ್ಕೊಳ್ಳಿ, ನಿಮ್ಮ ಹಣಕ್ಕೆ ಯಾವತ್ತೂ ಯೋಚನೆ ಮಾಡಬೇಡಿ. ಸ್ಕೂಲಿಗೆ ಕಾಲೇಜಿಗೆ ಸೇರಿಸ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ದೀರಾ, ಒಂದು 10,000 ರೂಪಾಯಿ ಖರ್ಚು ಮಾಡಿ ಒಂದು ಉತ್ತಮವಾದ ಟ್ರೈನಿಂಗ್ನ ಕೊಡಿಸಿ. ಬಾರ್ಗೇನ್ ಮಾಡಿ 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 ಆ ಹುಡುಗನಿಗೆ ಏನು ಕೊಡಬೇಕು, ಆ ಮಗಳಿಗೆ ಏನು ಕೊಡಬೇಕು ಅದನ್ನು ಕೊಡದಲ್ಲೇ ಆ ಮಕ್ಕಳು ರಸ್ತೆಯಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಾಗ ನಾನು MLA ಕೈಲಿ ಇಳಿಸ್ತೀನಿ, ನಾನು MP ಕೈಲಿ ಇಳಿಸ್ತೀನಿ, ನಾನು ಅವ್ರ ಕೈಲಿ ಇಳಿಸ್ತೀನಿ ಅಂತ ದಯವಿಟ್ಟು ಆ ಮಕ್ಕಳಿಗೆ ಆ ಇನ್ಫ್ಲೂಯೆನ್ಸ್ ಅನ್ನೋದನ್ನು ತಲೆಗೆ ತುಂಬಬೇಡಿ. ನಿನ್ನ ಸ್ವಂತಿಕೆ ಮೇಲೆ ನಿಂತ್ಕೊಳ್ಳೋ ಅನ್ನೋದನ್ನು ಕಲಿಸ್ಕೊಡಿ. ಮುಂದೆ ದಿನಗಳು ಅದೇ ರೀತಿ ಬರುತ್ತೆ, ಇದೆಲ್ಲ ಹೋಗುತ್ತೆ, ಇರೋದಿಲ್ಲ ಇದು ಎಷ್ಟು ದಿನ ಆದ್ರೂ. ಇದನ್ನು ಕಲಿಸ್ಕೊಡಿ. ಆವಾಗ ಉತ್ತಮವಾದ ತರಬೇತಿ. ನಾನು ಮನಸ್ಸಿಗೆ ಒಪ್ಪಿದ್ರೆ ನನ್ನ ಮಗನಿಗೆ ನನ್ನ ಮಗಳಿಗೆ ಟೆಸ್ಟ್ ಕೊಡಿಸ್ತೀನಿ, ಇಲ್ಲ ಇನ್ನು ಸ್ವಲ್ಪ ಕಲಿಸ್ತೀನಿ ಅನ್ನೋ ಮನೋಭಾವನ ತಂದೆ ತಾಯಿಗಳು ಮೊದಲು ತಿಳ್ಕೊಳ್ಳಿ. ಇಲ್ಲ ಕಲಿಸ್ಕೊಡ್ತೀನಿ, ಕಲೀಲಿ ಇನ್ನೂ, ಇಲ್ಲ ನನ್ನ ಕಾರಲ್ಲಿ ಕಲಿಸ್ಕೊಡ್ತೀನಿ. ಈ ಥರದ್ದು ಯಾವುದೇ ಒಂದು ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ, LL ಅಂತ ಏನು ಹೇಳ್ತೀವಿ, ಲರ್ನಿಂಗ್ ಲೈಸೆನ್ಸ್, ಕಲಿಯುವ ಲೈಸೆನ್ಸ್. ಆ ಕಲಿಯುವ ಲೈಸೆನ್ಸ್ ತೊಗೊಂಡಿರೋವಂಥ ಒಬ್ಬ ವ್ಯಕ್ತಿ ತನ್ನ ಪಕ್ಕದಲ್ಲಿ ಲೈಸೆನ್ಸ್ ಇರುವಂಥವರಿಂದ ತರಬೇತಿ ತೊಗೊಳ್ಬೇಕು. ಅದು ಡ್ರೈವಿಂಗ್ ಸ್ಕೂಲಲ್ಲೂ ಅಪ್ಲೈ ಆಗುತ್ತೆ, ಪಬ್ಲಿಕ್ಕಲ್ಲೂ ಅಪ್ಲೈ ಆಗುತ್ತೆ.
ತರಬೇತಿಯನ್ನು ಕೊಡುವಂಥವ್ರು ಅನುಭವಿಗಳಾಗಿರ್ತಾರೆ. ತಮ್ಮ ಅನುಭವನ ಆ ಮಕ್ಕಳ ಜೊತೆ ಹಂಚ್ಕೊಳ್ತಾರೆ. ತಮ್ಮ ಏನು ಟ್ಯಾಕ್ಟಿಕ್ಸ್ನ ಯೂಸ್ ಮಾಡಿರ್ತಾರೆ ಲೈಸೆನ್ಸ್ ಗಾಡಿ ಓಡಿಸ್ಬೇಕಾದ್ರೆ ಅದನ್ನೆಲ್ಲ ಅವ್ರಿಗೆ ದಾರೆ ಎರೀತಾರೆ. ಅದನ್ನು ಚೆನ್ನಾಗಿ ಕಲ್ತ್ಕೊಂಡ ಮೇಲೆ ಅರ್ಜೆನ್ಸಿ ಏನಿಲ್ಲ, ಹೋಗಿ ಲೈಸೆನ್ಸಿಗೆ ಟೆಸ್ಟ್ ತೊಗೊಂಡು, ಸರ್ ನಮ್ಮ ಮಗ ಸ್ವಂತ ಓಡಿಸ್ತಾನೆ, ನೀವು ನೋಡಿ ಕೊಡಿ ಲೈಸೆನ್ಸು, ಇಲ್ಲರೂ ಫೇಲ್ ಮಾಡಿ ಮತ್ತೆ ಕಲಿಸ್ಕೊಂಡು ಬರ್ತೀನಿ ಅನ್ನೋದನ್ನು ತಂದೆ ತಾಯಿಗಳು ಯಾವಾಗ ಬಾಯಿ ಬಿಟ್ಟು ಹೇಳ್ತಾರೆ ಆಗ ಮಕ್ಕಳಿಗೆ ಅದ್ರ ಬೆಲೆ ಗೊತ್ತಾಗುತ್ತೆ. ಮಕ್ಕಳಿಗೆ ಬೈಯೋದಲ್ಲ, ನೀ ಕಲೀಲಿಲ್ಲ ನೀನು ಕಲ್ತ್ಕೊಳ್ಳಪ್ಪ, ನಾನು ಇದ್ದೀನಿ, ನಿನಗೆ ಕಲಿಸ್ಕೊಡ್ತೀನಿ ಅನ್ನೋ ಧೈರ್ಯನೂ ತಂದೆ ತಾಯಿಗಳು ತುಂಬಬೇಕು. ಅವನನ್ನು ಡ್ರೈವಿಂಗಲ್ಲೂ ಕೂಡ ಒಬ್ಬ ಗ್ರ್ಯಾಜುಯೇಟ್ ಮಾಡಬೇಕು ಹೊರತು ಅವನು ಇನ್ನೂ ಸ್ಕೂಲಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಮಗು ಅಲ್ಲ ರೀ, ದೊಡ್ಡ ಇಂಜಿನಿಯರು, ದೊಡ್ಡ ಡಾಕ್ಟ್ರು, ಈ ದೇಶಕ್ಕೆ ಬೇಕಾದವರು. ನಮ್ಗೆ ಗೊತ್ತಿರೋ ನಾನು ಹೇಳ್ತೀನಿ ಕೇಳಿ, ಜ್ಞಾನಿ ಜೈಲ್ ಸಿಂಗ್ ಅಂತ ಹೇಳ್ಬಿಟ್ಟು ನಮ್ಮ ಮಾಜಿ ಅಧ್ಯಕ್ಷರು, ನಮ್ಮ ದೇಶದ ಅಧ್ಯಕ್ಷರು, ಅವ್ರು ರಸ್ತೆ ಆಕ್ಸಿಡೆಂಟಲ್ಲಿ ಸತ್ತೋದ್ರು. 2014 ಗೌರ್ಮೆಂಟ್ ಫಾರ್ಮೇಷನ್ ಆಗಿ ಒಂದು ವಾರದಲ್ಲಿ ಗೋಪಿನಾಥ್ ಮುಂಡಾ ಅಂತೇಳಿ ಮಿನಿಸ್ಟ್ರು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ರಸ್ತೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರು. ಬೇಕಾದಷ್ಟು ಜನ ಫಿಲ್ಮ್ ಆ್ಯಕ್ಟರ್ ಶಂಕರ್ ನಾಗ್ ಅವರು ಸತ್ತೋದ್ರು. ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ತಾಯಿ ಮಾತುಶ್ರೀ ಅವರು ಕಾರ್ ಆಕ್ಸಿಡೆಂಟಲ್ಲಿ ಸಾಯ್ತಾರೆ. ನಮ್ಮೂರಿನ ಗಣ್ಯ ವ್ಯಕ್ತಿಗಳ ಕಾರಣ ಸಾಯ್ತಾರೆ. ನಮ್ಮೂರಿನ ಚಿಕ್ಕ ಮಕ್ಕಳು 18-20 ವರ್ಷದ ಕಾರ್ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ. 4 ಜನ ಇಂಜಿನಿಯರಿಂಗ್ ಹುಡುಗರು ರಾತ್ರಿ 12 ಗಂಟೆಯಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ. ಡಾಕ್ಟರ್ಗಳು ಗ್ರೂಪಲ್ಲಿ ಹೋಗ್ತಾ ರಸ್ತೆಯಲ್ಲಿ ಅಷ್ಟೆಷ್ಟು ಕಾರ್ಗಳು ಒಳಗಡೆ ಇದ್ದವರಷ್ಟು ಜನ ಸತ್ತೋಗ್ತಾರೆ ಆಕ್ಸಿಡೆಂಟಲ್ಲಿ. ಯಾಕಾಗತ್ತೆ ಈ ಥರ? ಯಾಕಾಗತ್ತೆ? ಮೊದಲನೇ ವಿಚಾರ, ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೂ 5 ನಿಮಿಷ ಮೊದಲು ಹೊರಡಿ. ಅರ್ಜೆನ್ಸಿ ತಪ್ಪುತ್ತೆ. ಅರ್ಜೆನ್ಸಿಯಿಂದ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಖಂಡಿತ. ನನಗೆ ಇನ್ನು ಇರೋದು 9 ಗಂಟೆಗೆ ಬಸ್ಸು, 9 ಗಂಟೆಗೆ ಟ್ರೈನು, ನಾನು ಬಿಟ್ಟಿರೋದೇ 9 ಗಂಟೆಗೆ ಮನೆಯಿಂದ. ಆಕ್ಸಿಡೆಂಟ್ ಆಗದಲ್ಲಿ ಇನ್ನೇನಾಗುತ್ತೆ? ನಾನು 5 ನಿಮಿಷ 10 ನಿಮಿಷ ಮೊದಲೇ 1/4 ಗಂಟೆ ಹೋಗಿ ನಿಂತು ಪಾರ್ಕಿಂಗ್ ಮಾಡಿ ಹೋಗಿ ಬಸ್ ಹತ್ಬೇಕು, ಪಾರ್ಕಿಂಗ್ ಮಾಡಿ ಹೋಗಿ ಕಾರ್ ಹತ್ಬೇಕು. ಆಮೇಲೆ ಆಟೋ ರಿಕ್ಷಾದಲ್ಲಿ ಕೂತ್ಕೊಳ್ಳೋದು, ಅರ್ಜೆಂಟು ಅಂತೇಳಿ ಆಟೋ ರಿಕ್ಷಾದ ಅರ್ಜೆಂಟ್ ಮಾಡೋದು, ಟ್ಯಾಕ್ಸಿಲಿ ಕೂತ್ಕೊಂಡು ಅರ್ಜೆಂಟ್ ಮಾಡೋದು, ಇದೆಲ್ಲ ಮಾಡೋದನ್ನು ತಪ್ಪಿಸಿ ಮೊದಲು ಪಂಕ್ಚುಯಲ್ ಜನ ತಮ್ಮನ್ನು ತಾವು ಪಾಲಿಷ್ ಮಾಡ್ಕೊಳ್ಳಿ. ನನ್ನ ಶೂನ, ನನ್ನ ಪ್ಯಾಂಟ್ನ, ನನ್ನ ಶರ್ಟ್ನ ಐರನ್ ಮಾಡ್ಕೊಳ್ತೀನಿ, ಕನ್ನಡಕ ಒರೆಸ್ಕೊಳ್ತೀನಿ, ಪೌಡ್ರ್ ಹಚ್ಕೊಳ್ತೀನಿ, ಕಟಿಂಗ್ ಮಾಡಿಸ್ಕೊಳ್ತೀನಿ, ಎಲ್ಲ ಮಾಡ್ತೀವಲ್ವ. ಹಾಗೆ ನನ್ನ ಮನಸ್ಸಿನಲ್ಲಿ ಒಳಗಡೆ ಇರೋವಂಥ ಒಂದು ಏನು ಶಿಸ್ತಿದೆ ಆ ಶಿಸ್ತಿಗೂ ಕೂಡ ಪಾಲಿಷ್ ಮಾಡಬೇಕು. ಅದನ್ನು ಚೆನ್ನಾಗಿ ಬ್ರೈಟನ್ ಆಗಿ ಒಬ್ಬ ಶಿಸ್ತಿನ ಮನುಷ್ಯ ಅದನ್ನು ತೋರಿಸ್ಕೊಳ್ಳೋಷ್ಟು ಬೆಳೆದ್ರೆ ಲೈಸೆನ್ಸ್ ಅಲ್ಲ ಯಾವುದೇ ವಿಚಾರದಲ್ಲೂ ಒಳ್ಳೆ ಉತ್ತಮ ಪ್ರಜೆಯಾಗಿ ಖಂಡಿತ ಹೊರಗಡೆ ಬರ್ತಾನೆ ಅಂತ ನನ್ನ ಅಭಿಪ್ರಾಯ. ತುಂಬ ವಿಚಾರಗಳ ಬಗ್ಗೆ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ ಸರ್. ಈ ನಿಮ್ಮ ಸಮಯವನ್ನು ನಮ್ಮ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಇಂಥ ಒಂದು ಅವಕಾಶ ನಮ್ಮ ಎಲ್ಲ ಡ್ರೈವಿಂಗ್ ಸ್ಕೂಲಿನ ಅನುಭವಿಗಳ ಸಿಗಲಿ, ಸಾರ್ವಜನಿಕರ ಜೊತೆ ಇಂಥ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಸಾರ್ವಜನಿಕರು ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ಅದರ ಅನುಭವಗಳನ್ನ, ಅಮೃತಗಳನ್ನ ಅವರು ತಿಂದು ಆ ಅಮೃತನ ಕುಡಿದು ಉತ್ತಮ ಪ್ರಜೆಗಳಾಗಲಿ ಅಂತ ನಮ್ಮ ಬಯಕೆ. ತಮಗೂ ತಮ್ಮ ಟಿವಿಗೂ ನಮ್ಮ ಅನಂತ ಧನ್ಯವಾದಗಳು. ನಮಸ್ಕಾರ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.